ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾಕ್. ನೌಮಿ ನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘುತ್ತಮಗುರೂನ್ ವೈದದ್ಯವಾರಾನಿಧೀನ್ ಶ್ರೀ ಸತ್ಯವೃತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೂಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ ಹರಿ ಓಂ. ಪಾಂಡವರು ವನವಾಸಕ್ಕೆ ಹೋಗಿದ್ದಾರೆ. ಹೋಗುವಾಗ ಎಲ್ಲ ಜನರು ಬೆನ್ನು ಹತ್ತಿ ಬಂದಿದ್ದಾರೆ. ಆಗ ಜನರನ್ನು ತಡೆಯುವುದಾಯಿತು. ಕೆಲವರಾದರೂ ಜನ ಬಂದಿದ್ದಾರೆ. ಅಲ್ಲಿ ಬಕಾಸುರನ ತಮ್ಮ ಕಿರ್ಮೀರ ಅಂತನ್ನುವ ರಾಕ್ಷಸ, ಅವನು ಇವ್ರನ್ನೆಲ್ಲ ತಿನ್ನಬೇಕು ಅಂತ ಬಂದಾಗ ಬಕಾಸುರ ತಮ್ಮನಾದಂತಹ ಕಿರ್ಮೀರನಿಗೂ ಭೀಮಸೇನಿಯವರಿಗೂ ಘನಘೋರವಾದ ಯುದ್ಧವಾಗ್ತದೆ. ಯುದ್ಧದಲ್ಲಿ ಅವನನ್ನು ತಳಗೆ ಹಾಕಿ ಅವನನ್ನು ಸಂಹಾರ ಮಾಡ್ತಾರೆ. ಈ ಯುದ್ಧವೆಂಬ ದೊಡ್ಡ ಯಜ್ಞದಲ್ಲಿ ಈ ಕಿರ್ಮೀರ ಅಂತನ್ನುವ ರಾಕ್ಷಸ ಎಂಬ ಪಶುವನ್ನು ಭಗವಂತನಿಗೆ, ನಾರಾಯಣ ದೇವತೆಗೆ ಸಮರ್ಪಣೆ ಮಾಡ್ತಾರೆ. ಆಗ ಅನೇಕ 1,00,000 ಜನ ಬ್ರಾಹ್ಮಣರ ಭೋಜನವಾಗ್ತಾ ಇದೆ ಪ್ರತಿನಿತ್ಯ. 10,000 ಯತಿಗಳು, 88,000 ಮುನಿಗಳು, ಅವರ ಭೋಜನದ ವ್ಯವಸ್ಥೆ ಆಗಬೇಕು. ಹಾಗಾಗಿ ಏನು ಮಾಡಬೇಕು ಅಂತ ತಾವೇ ಎಲ್ಲವನ್ನು ಬಿಟ್ಟು ಕಾಡಿಗೆ ಬಂದವರು. ಅಂಥವರು ಈ ಎಲ್ಲ ಯತಿಗಳಿಗೆ ಏನು ಊಟಕ್ಕೆ ಹಾಕಬೇಕು ಅಂತ ವಿಚಾರ ಮಾಡಿದಾಗ ಸೂರ್ಯಾಂತರ್ಯಾಮಿಯಾದ ಭಗವಂತನನ್ನು ಕುರಿತು ಪ್ರಾರ್ಥನೆ ಉಪಾಸನೆಯನ್ನು ಮಾಡಿದಾಗ ಒಂದು ಅಕ್ಷಯ ಪಾತ್ರೆಯನ್ನು ಕೊಟ್ಟಿದ್ದಾನೆ. ಆ ಅಕ್ಷಯ ಪಾತ್ರೆ ಎಲ್ಲವನ್ನು ಕೊಡುತ್ತದೆ. ಅಕ್ಷಯವಾದ ಅನ್ನವನ್ನು ಕೊಡುತ್ತದೆ, ರತ್ನಾದಿಗಳನ್ನು ಕೊಡುತ್ತದೆ. ಮನಸ್ಸಿಗೆ ಏನು ಇಚ್ಛೆ ಇದೆಯೋ ಅದನ್ನೆಲ್ಲವನ್ನು ಕೊಡಲು ಅತ್ಯಂತ ಸಮರ್ಥವಾದ ಪಾತ್ರೆ. ಹಾಗಾಗಿ ಸಮೃದ್ಧವಾಗಿ ಎಲ್ಲರಿಗೂ ಊಟಾದಿಗಳು ಏನು ಬೇಕೋ, ಬ್ರಾಹ್ಮಣರಿಗೆ ಸಾಧನಕ್ಕೆ ಅನುಕೂಲವಾಗಲಿಕ್ಕೆ ಏನು ಬೇಕೋ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದ ಧರ್ಮರಾಜ ಈ ಅಕ್ಷಯ ಪಾತ್ರೆಯ ಸಾಮರ್ಥ್ಯದಿಂದ, ಅದರ ಮಹತ್ವದಿಂದ. ಹೀಗೆ ಅನೇಕ ಆಕಳುಗಳನ್ನು, ಹಿಂದಕ್ಕೆ ತಾನು ರಾಜನಾದಾಗ ಏನು ಆಕಳುಗಳನ್ನು ದಾನ ಕೊಡ್ತಾ ಇದ್ದ, ಬಂಗಾರ ದಾನವನ್ನು ಕೊಡ್ತಾ ಇದ್ದ, ಅದನ್ನೆಲ್ಲವನ್ನು ತಾನು ಈಗೂ ಕೊಡ್ತಾ ಇದ್ದಾನೆ. ಕೊಟ್ಟು ಅತ್ಯಂತ ಯೋಗ್ಯವಾದ ರೀತಿಯಲ್ಲಿ ಕಾಡಿನಲ್ಲಿಯೂ ದೇವತೆಗಳು ಹೇಗೆ ಸ್ವರ್ಗದಲ್ಲಿ ವಾಸವಾಗ್ತಾರೆ ಆರಾಮಾಗಿ, ಹಾಗೆ ತಾನು ವನವಾಸದಲ್ಲಿಯೂ ಕೂಡ ಆರಾಮಾಗಿದ್ದು ವಾಸ ಮಾಡ್ತಾ ಇದ್ದಾರೆ ಎಲ್ಲ ಪಾಂಡವರು ಅಂತನ್ನುವುದನ್ನು ನಾವು ಕೇಳಿದ್ದೇವೆ. ಆಗ ಧೃತರಾಷ್ಟ್ರ ವಿದುರನ ಮುಂದೆ ಈ ಮಾತುಗಳನ್ನು ಹೇಳ್ತಾನೆ. ಇನ್ನು ಪಾಂಡವರೆಲ್ಲ ವನವಾಸಕ್ಕೆ ಹೋಗಿ ಆಯಿತು, ಇನ್ನ ಮೇಲೆ ನಮ್ಮ ಕಾರ್ಯ ಏನು, ನಾವು ಏನು ಮಾಡಬೇಕು? ಏನೂ ಮಾಡಬೇಕಾಗಿಲ್ಲ. ಅವರನ್ನೆಲ್ಲ ತಿರುಗಿ ಕರಿ, ಪುನಃ ಅವರನ್ನು ಮರಳಿ ಕರೆದು ಅವರಿಗೆ ರಾಜ್ಯವನ್ನು ಕೊಟ್ಟು, ಅವರಿಗೆ ಪಾಲುಗಳು ಏನಿತ್ತು ಅದನ್ನೆಲ್ಲ ಕೊಟ್ಟು, ನೀನು ಸುಖವಾಗಿರ್ತಿ, ಇಲ್ಲದೇ ಇದ್ದರೆ ನಿನಗೆ ತೊಂದರೆ ಆಗ್ತದೆ ಅಂತ ಹೇಳ್ತಾರೆ. ಪಾರ್ಥೇಶು ಯಾತೇಷು ಕಿಮತ್ರ ಕಾರ್ಯಂ ಇತಿ ಸ್ಮ ಪೃಷ್ಟೋ ವಿದುರೋಗ್ರಜೇನ ಆಹೂಯ ರಾಜ್ಯಂ ಪ್ರತಿಪಾದಯೇತಿ.
ಪ್ರಾಹೇನ ಮಾಹಾತ ವೃಷಾಂಬಿಕೇಯ. ಆಗ ಸಿಟ್ಟಿಗೆ ಬಂದು, ನೀನು ನನ್ನ ಮಕ್ಕಳ ವಿರೋಧ ಮಾಡ್ತಿ, ನಮ್ಮನ್ನು ವಿರೋಧಿಸ್ತಿ, ಪಾಂಡವರನ್ನು ಯಾವಾಗಲೂ ಸ್ತೋತ್ರ ಮಾಡ್ತಿ, ಅವರ ಪಕ್ಷಪಾತಿ ನೀನು, ಹಾಗಾಗಿ ನೀನು ಇರಬೇಡ, ಹೊರಟು ಹೋಗು ಅಂತ ವಿದುರನಿಗೆ ಧೃತರಾಷ್ಟ್ರ ಬೈದು ಬಿಡ್ತಾನೆ. ಹಾಗಾದರೆ ಚಲೋ ಆಯಿತು ಅಂತ ಹೇಳಿ ವಿದುರ ಪಾಂಡವರ ಹತ್ರ ಹೋಗಿಬಿಡ್ತಾನೆ. ವಿದುರನಿಗೆ ಬೇಕಾದದ್ದದೇ, ಧರ್ಮ, ನ್ಯಾಯ, ಶಾಸ್ತ್ರ, ಪಾಠ, ಪ್ರವಚನ, ಇಂಥಲ್ಲಿ ನಾನು ಇರಬೇಕು, ಅದು ಬಿಟ್ಟು ಎಲ್ಲೋ ಇದ್ರೇನು ಅಂತ ಹೇಳಿ ತಾನು ಅಲ್ಲಿಂದ ಹೊರಟು ಬಿಟ್ಟರೆ, ತಸ್ಮಿನ್ ಘತೆ ಭಾತೃವಿಯೋಗ ಕರ್ಷಿತ ಪಪಾತ ಭೂಮೋ ಸಹಸೈವ ರಾಜ, ಕುಸಿದು ಬಿದ್ದಿದ್ದಾನೆ. ಜ್ಞಾನಿಗಳು ಇರುವವರೆಗೆ ನಮ್ಮ ಅಸ್ತಿತ್ವ ಇರ್ತದೆ. ಮಾರ್ಗದರ್ಶನವನ್ನು ಮಾಡುವ ಜನ ನಮ್ಮ ಜೊತೆಗಿದ್ದಾಗ ಏನೋ ಅಸಮಾಧಾನ ಇರ್ತದೆ, ಬೈತಾರೆ ಅಂತ ಅನ್ನಿಸ್ತಿರ್ತದೆ, ಯಾಕೆ ಈ ಮಾತುಗಳನ್ನು ಹೇಳ್ತಾರೆ ಅಂತ ಅನ್ನಿಸ್ತಿರ್ತದೆ, ಏನೇನೋ ಅನ್ನಿಸ್ತಿರ್ತದೆ. ಆದರೆ ಅವರು ಹೋದಾಗ ಎಲ್ಲವೂ ಕಳೆದುಕೊಳ್ಳುತ್ತೇವೆ. ಆವಾಗ ನಮಗೆ ಎಚ್ಚರ ಆಗ್ತದೆ. ಅಲ್ಲಿವರೆಗೆ ಏನು ಎಚ್ಚೆತ್ತು ಬರುವುದಿಲ್ಲ, ಎಚ್ಚರೇ ಆಗುವುದಿಲ್ಲ. ಪ್ರಾರಬ್ಧ ಇರ್ತದೆ. ಹೇಳಿದ್ದನ್ನೆಲ್ಲ ತಪ್ಪು ತಿಳ್ಕೊಳ್ತಾನೆ, ಅಥವಾ ಹೇಳಿದ್ದನ್ನೆಲ್ಲ ತಿರಸ್ಕಾರ ಮಾಡ್ತಿರ್ತಾನೆ. ಆ ಅವಸ್ಥೆಯಲ್ಲಿದ್ದ ಧೃತರಾಷ್ಟ್ರ ವಿದುರ ಹೋದ ಕೂಡಲೇ ತಾನು ಕುಸಿದು ಭೂಮಿಗೆ ಬಿದ್ದಾನೆ. ನನಗೆ ಹಿತವ ನುಡಿಗಳನ್ನು ಹೇಳೋರು ಯಾರು, ಮಾರ್ಗದರ್ಶನವನ್ನು ಮಾಡೋರು ಯಾರು, ಸರಿತಪ್ಪುಗಳನ್ನು ತಿಳುವಳಿಕೆ ಹೇಳೋರು ಯಾರು? ಆಗಿಂದಾಗ ಸಂಜಯನನ್ನು ಕರೀತಾನೆ ಧೃತರಾಷ್ಟ್ರ. ನೀನು ಹೋಗಿ, ಅವನು ಹೋಗಂದಿದ್ದಕ್ಕೆ ಹೋಗೇ ಬಿಟ್ಟಿದ್ದಾನೆ ವಿದುರ, ನನ್ನ ತಮ್ಮ, ಅವನು ಇಲ್ಲದೆ ಇದ್ದರೆ ನಾನು ಬದುಕಲು ಸಾಧ್ಯವಿಲ್ಲ, ಅವನನ್ನು ಈಗಿಂದ ಕರೆದುಕೊಂಡು ಬಾ. ಸಂಜ್ಞಾಮವಾಪ್ಯ ಆದಿಶದ ಆಶು ಸಂಜಯಂ ಜೀವಾಮಿ ಚೇತ್ ಆಶು ಮಮ ಅನಯಾನು ಅನುಜಂ ಇತೀರಿತಃ. ಈಗ ಹೇಳಿದಾಗ ಸಂಜಯ್ ಅಲ್ಲಿ ಹೋಗಿದ್ದಾನೆ, ಪಾಂಡವರಿದ್ದಲ್ಲಿ ಇದ್ದ, ಅವನನ್ನು ಕರೆದುಕೊಂಡು ಮತ್ತೆ ಪುನಃ ತೆರೆದುಕೊಂಡು ಬಂದಿದ್ದರೆ, ಸಾಮಾನ್ಯ ಬೈದು ಕಳಿಸಿದ ಮೇಲೆ ಸಣ್ಣ ಹುಡುಗರಿಗೆ ಬೈತೀವಿ ನಾವು, ಪಾಠಕ್ಕೆ ಬರೋಂಗಿಲ್ಲ, ಬರ್ತಾರೆ, ತಡ ಮಾಡಿ ಬರ್ತಾರೆ, ಸಮಯಕ್ಕೆ ಬರೋದಿಲ್ಲ, ಬೈತಾರೆ, ಸಿಟಿಗೆ ಬರ್ತಾರೆ, ಮುಖ ಉಬ್ಬಿಸ್ಕೋತಾರೆ, ಒಂದೆರಡು ದಿವಸ ಮಾತಾಡೋದಿಲ್ಲ, ಈಗೆಲ್ಲ ಆಗಾಗ್ತದೆ. ಮೊಮ್ಮಕ್ಕಳಿಗೆ ಬೈತೀರಿ, ಮಕ್ಕಳಿಗೆ ಬೈತೀರಿ, ಎಲ್ಲ ಮಾಡ್ತಾರ ಇಲ್ಲೋ? ಹಾಗೆ ಏನಾದರೂ ವಿದುರ ಮಾಡಿದ್ದಾನೆ ಧೃತರಾಷ್ಟ್ರಿಗಂತ ನಾವು ತಿಳಿದಿದ್ದೇವೆ. ಹಾಗೆ ಅಂದೂ ಸರ್ವಥಾ ಮಾಡಿಲ್ಲವನು. ಬೈದು ಕಳಿಸಿದರೆ ತನ್ನ ತಪ್ಪ ಇಲ್ಲ, ತಾನು ಹಿತನುಡಿಗಳನ್ನೇ ಹೇಳಿ ಹಿತೈಷಿಯಾಗೇನೆ ಅವನನ್ನು ಎಲ್ಲ ಚೆನ್ನಾಗಿ ಇಟ್ಟಿದ್ದಾನೆ ವಿದುರ. ಅಂಥವನಿಗೆ ಬೈದು ಕಳಿಸಿದರೆ ಆಯಿತು ಹೋಗು ಅಂತ ಹೇಳಿದ್ದಾನೆ, ನಂದು ಇಲ್ಲೇನು ಮತ್ತೆ ಅನಿವಾರ್ಯತೆ ಇಲ್ಲ, ನಾನು ಹೋಗಬೇಕು ಅಂತ ಹೋದ. ಕರೆದ್ರೆ ಮತ್ತೆ ಪುನಃ ಬಂದ ಕೂಡಲೇ ಜ್ಯೇಷ್ಠನಿದ್ದಾನೆ, ತಂದಿ ಸ್ಥಾನದಲ್ಲಿ ಇದ್ದಾನೆ, ಅಣ್ಣ ಹಿರಿಯ ಅಣ್ಣ ಅಂತ ನಮಸ್ಕಾರ ಮಾಡಿದ್ದಾನೆ. ಸೋಪ್ಯಾಗತ ಕ್ಷಿಪ್ರ ಮಹಾಪತಸ್ಥ ದೋಷೋ ಜ್ಯೇಷ್ಠಂ ವವಂದೇ. ದೊಡ್ಡವರ ತಪ್ಪನ್ನು ಎಣಿಸ್ತಕ್ಕದ್ದಲ್ಲ. ಅವರು ತಪ್ಪಿದಾಗ ಮಾತಿನಿಂದ ಅವರಿಗೆ ಹೇಳಬೇಕು ಅಷ್ಟೇ. ಭೀಮಸೇಂದಿರು ಮಾಡಿ ತೋರಿಸಿದ್ದಾರೆ. ಧರ್ಮರಾಜ ಎಲ್ಲರನ್ನ ಪಣಕ್ಕೆ ಇಟ್ಟ, ಎಲ್ಲರನ್ನ ಜೂಜದಲ್ಲಿ ಒತ್ತಿ ಇಟ್ಟ, ಮಾರಲಿಕ್ಕಿಟ್ಟ. ಆಗ ಕೈಯನ್ನು ಸುಡೋಣ ಬಾ ಅರ್ಜುನ ಅಂತ ಹೇಳಿ ಬಾಯಿ ಮಾತಿನಿಂದ ಅವನನ್ನು ಬೈದಿದ್ದಾರೆ. ಹಾಗೆ ಇಲ್ಲೂ ಒಳ್ಳೆ ಮಾತುಗಳನ್ನು ಹೇಳಬೇಕು. ಹೇಳಿದ್ದಾನೆ, ಕೇಳಲಿಲ್ಲ, ಹೋಗಂದ ಹೋದ, ಕರೆದ ಬಂದರೆ ಸಿಟ್ಟು ಮಾಡಿಕೊಳ್ಳದೇನೆ ಕೇವಲ ನಮಸ್ಕಾರ ಮಾಡಿದ್ದಾನೆ. ಜ್ಯೇಷ್ಠಂಬ ಮಂದೇ ಚೈನಮಾದಿಶತ. ಆಗ ಅವನನ್ನು ಗಟ್ಟಿಯಾಗಿ ಆಲಿಂಗನ ಮಾಡಿಕೊಂಡಿದ್ದಾನೆ. ಏನು ಹುಚ್ಚ, ಹೋಗಂದ್ರೆ ಹೋಗ್ಬಿಡುದ, ಯಾಕೆ ಹಾಗಂದೆ ನಾನು, ನೀನಿಲ್ಲ ಅಂದರೆ ನಾನು ಬದುಕಲಿಕ್ಕೆ ಸಾಧ್ಯವ ಅಂತ ಹೇಳಿ ತೊಡೆ ಮೇಲೆ ಕೂಡಿಸಿಕೊಂಡಿದ್ದಾನೆ ಧೃತರಾಷ್ಟ್ರ ವಿದುರನನ್ನು. ತೊಡೆ ಮೇಲೆ ಕೂಡಿಸಿ ತಲೆ ಮೇಲೆ ಕೈ ಆಡಿಸಿ ಅವನನ್ನು ಸಂತೋಷಪಡಿಸಿದ್ದಾನೆ. ಸಂತೋಷಪಡಿಸಿ, ಹಾಗೆಲ್ಲ ಹೋಗ್ಬೇಡಪ್ಪ, ನೀನಿಲ್ಲದ್ರೆ ನಾನು ಬದುಕಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾನೆ. ಆಮಂತ್ರ ಪಾಂಡುಂ. ಇಷ್ಟೆಲ್ಲ ನಡೀತಾ ಇದೆ. ಆಗ ಈಚೆ ಕೌರವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಪಾಂಡವರೆಲ್ಲ ಕಾಡಿಗೆ ಹೋಗಿದ್ದಾರೆ. ಅವರ ಹತ್ರ ಆಸ್ತಿ ಸಂಪತ್ತು ಐಶ್ವರ್ಯಗಳು ಅಂತೂ ಇಲ್ಲೇ ಇಲ್ಲ, ಎಲ್ಲೋ ಇರ್ತಾರೆ. ಆಯುಧಗಳು ಶಸ್ತ್ರಾಸ್ತ್ರಗಳು ಎಲ್ಲೆಲ್ಲೋ ಬಿದ್ದಿರ್ತದೆ. ಹಾಗಾಗಿ ಈಗಿಂದೀಗ ಹೋಗಿ ಯಾರಾದರೂ ಒಬ್ಬ ಪಾಂಡವರನ್ನು ಕೊಂದು ಬರೋಣ ಅಂತ ವಿಚಾರ, ಈ ಮಂತ್ರ ಆಲೋಚನೆ ಮಾಡ್ತಾ ಇದ್ದಾರೆ. ಕ್ಷತ್ತಾರ ಮಾಯಾಂತ ಮುದೀಕ್ಷ ಸರ್ವೇ ಸಸೋಬಲ ಧಾತರಾಷ್ಟ್ರ ಅಮರ್ಷಾತ್ ಆಮಂತ್ರ ಹಂತುಂ ಪಾಂಡವಾನಾಮುತೈಕಂ ಚಿನ್ನೋಪಧೇನೈವ ಸಸೂತ ಜಾಯಯು. ಶಕುನಿ ಮತ್ತು ಇದನ್ನೆಲ್ಲ ಬಾಹುಬಲ ಇಲ್ಲದೇನೆ ಉಳಿದೆಲ್ಲವನ್ನು ಪ್ರೇರಣೆ ಮಾಡಿ ದುಷ್ಟ ಕೆಲಸಗಳನ್ನು ಮಾಡಿಸುವವನು ಶಕುನಿ.
ಸಚ್ಚಾಸ್ತ್ರಗಳಿಂದ ಅಂದರೆ ಅಸ್ತ್ರಶಸ್ತ್ರಗಳಿಂದ ಯುದ್ಧವಾಡಲಿಕ್ಕೆ ಹೋಗೋಣಂತ ಪ್ರೇರಿಸಿದವನು ಈ ಕರ್ಣ, ದುಶ್ಯಾಸನ, ಕೌರವರು 100 ಮಂದಿ ಸೇರಿ ಹೋಗಿದ್ದಾರೆ. ಯಾರಾದರೂ ಒಬ್ಬ ಪಾಂಡವನನ್ನು ಕೊಂದು ಬರೋಣ ಅಂತ ಹೇಳಿ. ಹೀಗೆ ಸಮ್ಮಂತ್ರ ಹಂತುಂ ಪಾಂಡವಾನಾಂ ಉತೇಕಂ ಚಿನ್ನೋಪಯೋಧೇನೈವ ಸಸೂತಜಾಯಯೋ ವಿಜ್ಞಾಯತೇಷಾಂ. ಸರ್ವಜ್ಞರಾದ ಸರ್ವೋತ್ತಮನಾದ ಭಗವಂತ ವೇದವ್ಯಾಸ ದೇವರು ಇವರು ಮಾಡಿದ ದುಷ್ಟ ವಿಚಾರವನ್ನು ತಿಳಿದು ಆಗಿಂದಾಗ ಧೃತರಾಷ್ಟ್ರನ ಮುಂದೆ ಪ್ರತ್ಯಕ್ಷಗೊಂಡಿದ್ದಾರೆ, ಆವಿರ್ಭೂತರಾಗಿ ಸಮಸ್ತ ಲೋಕಾಂತರಾತ್ಮ ಪರಮೇಶ್ವರೇಶ್ವರ, ಎಲ್ಲರ ಹೃತ್ಕಮಲ ಮಧ್ಯವಾಸಿಯಾದ ಭಗವಂತ ಆ ಸಚ್ಚಿದಾನಂದ ವಿಗ್ರಹನಾದ ವೇದವ್ಯಾಸ ದೇವರು ಆಗಿಂದಾಗ ಅಲ್ಲಿ ಪ್ರಕಟಗೊಂಡಿದ್ದಾರೆ. ಧೃತರಾಷ್ಟ್ರನಿಗೆ ಬೈತಾ ಇದ್ದಾರೆ. ಏನು ಧೃತರಾಷ್ಟ್ರ, ಏನು ಮಾಡ್ತಾ ಇದ್ದೀಯ ನೀನು? ಕಣ್ಣು ಕಳೆದುಕೊಂಡಿದ್ದಿ, ಹಾಗೆ ಜ್ಞಾನವೂ ಇಲ್ಲವಾ ನಿನಗೆ? ನಿನ್ನ ಮಕ್ಕಳು ಏನು ಮಾಡ್ತಾ ಇದ್ದಾರೆ ತಿಳಿತಾ ಇಲ್ಲವಾ ನಿನಗೆ? ಪಾಂಡವರನ್ನು ಕೊಲ್ಲಿಕ್ಕೆ ಹೋಗಿದ್ದಾರೆ. ಮೊದಲಿಗೆ ಕುಪಿತರಾಗಿದ್ದಾರೆ ಪಾಂಡವರು. ನಿನ್ನ ಮಕ್ಕಳು ಮೋಸದಿಂದ ಅವರಿಗೆ ಕಾಡಿಗೆ ಕಳಿಸಿದ್ದು. ಕುಪಿತರಾಗಿದ್ದಾರೆ. ಎಲ್ಲಾದರೂ ಪಾಂಡವರ ಕೈಗೆ ಸಿಕ್ಕರೆ ನಿನ್ನ ಅಷ್ಟೂ ಜನ ಭೀಮ ಕೊಲ್ತೇನಂತ ಪ್ರತಿಜ್ಞೆ ಮಾಡಿದ್ದಾನೆ. ಎಚ್ಚರಿದ್ರೆ ಇಲ್ಲ, ನಿನ್ನ ನೆನಪಿದೆ ಇಲ್ಲ, ನಿನಗೆ ಕೊಂದು ಹಾಕಿಬಿಡ್ತಾನೆ ನಿನಗೆ. ಅವರನ್ನು ತಿರುಗಿ ಬರಲಿಕ್ಕೆ ಹೇಳು ಅಂತ ಹೇಳಿ ಝಬರಿಸಿ ಅವರಿಗೆ ಬೋಧನೆಯನ್ನು ಮಾಡಿ ಅವಾಪ್ಯ ಪಾರ್ಥಾನ್ ವ್ಯಾಸೋ ಅವಗಮ್ಯ ಅವದ ಅಂಬಿಕೆಯಂ ನಿವಾರಯ ಆಶ್ವೇವ ಸುತಂ ತವೇತಿ. ತಿರುಗಿ ಬರಲಿಕ್ಕೆ ಹೇಳು. ಅವಾಪ್ಯ ಪಾರ್ಥಾನ್ ಅಯಮದ್ಯ ಮೃತ್ಯುಂ. ಪಾಂಡವರು ಅಂತಂದರೆ ನಿನ್ನ ಮಕ್ಕಳಿಗೆ ಮೃತ್ಯು ಇದ್ದಂತೆ ಅವರು. ಸಹಾನುಬಂಧೋ ಗಮಿತಾಖ್ಯ ಸಂಶಯಂ ಇತಿ ತೇನ ನಿವಾರಿತ. ಆಗಿಂದಾಗ ಅವನು ಧೃತರಾಷ್ಟ್ರ ಅವರಿಗೆ ದೂತರಿಗೆ ಕೊಟ್ಟು ಕಳಿಸಿ ತಿರುಗಿ ಬರಲಿಕ್ಕೆ ಹೇಳಿದ್ದಾನೆ. ಎಲ್ಲರೂ ಬರ್ತಾ ಇದ್ದಾರೆ. ಅಷ್ಟೇ ಮಾತು ಹೇಳಿ ಸುಮ್ಮನೆ ಆಗಲಿಲ್ಲ. ನಿನ್ನ ಮಕ್ಕಳು ತಿರುಗಿ ಬರ್ತಾರಲ್ಲ, ಹಾಗೆ ಪಾಂಡವರನ್ನು ತಿರುಗಿ ಕರೆಸು, ಅವರಿಗೆ ರಾಜ್ಯವನ್ನು ಕೊಡು ಅಂತ ಮೈತ್ರೇಯರು ಮುಂದೆ ಬಂದು ನಿನಗೆ ಉಪದೇಶ ಮಾಡ್ತಾರೆ. ಅವರೇ ಹೇಳಿದ ಪ್ರಕಾರ ನೀನೇನಾದರೂ ನಿನ್ನ ತಮ್ಮನ ಮಕ್ಕಳಾದ ಪಾಂಡವರಿಗೆ ಅವರಿಗೆ ಆದ ಅಸಮಾಧಾನ, ಅವರಿಗೆ ಆದಂತಹ ಮತ್ತೆ ಅವಮಾನ ಮತ್ತು ಅನ್ಯಾಯ ಇವುಗಳನ್ನು ತೆಗೆದುಹಾಕಿ ಅವರಿಗೆ ಅವರದೇ ಆದ ರಾಜ್ಯವನ್ನು ನೀನು ತಿರುಗಿ ಕೊಡಲಿಲ್ಲ ಅಂತ ಆದರೆ ಶಾಪ ಕೊಡ್ತಾರೆ, ಕೊಟ್ಟು ಹೋಗ್ತಾರೆ. ಹಾಗಾಗಿ ನೀನು ಮೈತ್ರೇಯರು ಬಂದು ಉಪದೇಶ ಮಾಡಿದ ಪ್ರಕಾರ ನಡಿ ಅಂತ ಉಪದೇಶ ಮಾಡ್ತಾರೆ, ಹೋಗ್ತಾರೆ. ವೇದವ್ಯಾಸ ದೇವರು ಇದನ್ನು ಯಾಕೆ ತಡೆದ್ರು? ಅಲ್ಲಿ ಯುದ್ಧವಾಗ್ತಾ ಇತ್ತು, ಏನೋ ಒಂದಾಗ್ತಾ ಇತ್ತಲ್ಲ, ಯಾಕೆ ಬಿಟ್ಟರು? ಮೈತ್ರೇಯರು ಬಂದು ಹೀಗೆಲ್ಲ ಹೇಳ್ತಾರೆ ಅಂತ ಯಾಕೆ ತಾವು ಹೇಳ್ತಾ ಇದ್ದಾರೆ ಅಂದರೆ ಅದಕ್ಕೆ ಮುಂದೆ ಭೂಭಾರ ಹರಣ ಆಗಬೇಕಾಗಿದೆ. ಕೇವಲ ಇವರು 100 ಜನ ಸತ್ತರೆ ಉಪಯೋಗ ಬೀಳೋದಿಲ್ಲ. ಇವರ ಹಿಂದೆ ಇದ್ದ ಎಷ್ಟು 18 ಅಕ್ಷೋಹಿಣಿ ಸೈನ್ಯ ಇದೆಯಲ್ಲ, ಅದೆಲ್ಲ ನಾಶವಾಗಬೇಕು. ಅದನ್ನು ಆ ನಾಶಕ್ಕಾಗಿ ಪಾಂಡವರ ಜೊತೆಗೆ ಯುದ್ಧ ಈಗ ಆಗುವುದು ಬೇಡ, ಈಗ ಅವರು ಸಾಯುವುದು ಬೇಡ. ಮುಂದೆ 13 ವರ್ಷ ಆದಮೇಲೆ ಸಾಯೋರು ಇದ್ದಾರೆ. ಆಗ ಇನ್ನು ಹೆಚ್ಚು ಜನ 18 ಅಕ್ಷೋಹಿಣಿ ಜನ ಸಾಯ್ತದೆ. ಅದನ್ನು ತಡೆಯುವುದಕ್ಕಾಗಿ ಮತ್ತೀಗ ಅವರನ್ನು ಕರೆಸಿದ್ದಾರೆ. ಮೈತ್ರೇಯ ಆಯಾಸ್ಯತಿ ತೇ ಸೋಪಿ ವಾಚಂ ಶಿಕ್ಷಾರ್ಥಮೇತೇಷ್ವಭಿಧಾಸ್ಯತೀಹ ಮಾಂ ಚೇತ್ ಕರೋತ್ ತಾಂ ಚೇತ್ ಕರೋತ್ತೇಶ ಸುತಸ್ತವಾಸ್ಯ ಭದ್ರಂ ತದಾ ಶಪ್ಸ್ಯಸಿ. ಅವರು ಹೇಳಿದಂತೆ, ಮೈತ್ರೇಯರು ಹೇಳಿದಂತೆ, ಅವರು ಹೇಳಿದ ಉಪದೇಶವನ್ನು ಅನುಸರಣೆ ಮಾಡಿ ಪಾಂಡವರಿಗೆ ಕರೆದು ರಾಜ್ಯವನ್ನು ಕೊಡದೇ ಇದ್ದರೆ ಅವರು ಶಪಿಸಿ ಹೋಗ್ತಾರೆ. ನಿನ್ನ ವಂಶ ನಿರ್ವಂಶವಾಗಿ ಹೋಗ್ತದೆ, ಎಲ್ಲರೂ ಸತ್ತು ಹೋಗ್ತಾರೆ ಅಂತ ಶಾಪ ಕೊಟ್ಟು ಹೋಗ್ತಾರೆ. ಉಕ್ತೇತಿ ರಾಜಾನಂ ಅನಂತ ಶಕ್ತಿ ವ್ಯಾಸಃ ಯಯೋ ತತ್ರ ಗತೇಶು ತೇಷು. ಅನಂತ ಶಕ್ತಿ ಸಂಪನ್ನರಾದ ವೇದವ್ಯಾಸ ದೇವರು ಇಷ್ಟು ಹೇಳಿ ಅಲ್ಲಿಂದ ಹೊರಟಿದ್ದಾರೆ. ಸುಯೋಧನಾದೇಶು ಹತೇಶು ಪಾರ್ಥೇರ್ಭೂಭಾರ ಹಾನಿರ್ನ ಭವೇತಿ ಪ್ರಭು. ಯಾಕೆ ತಿರುಗಿ ಕಳಿಸಿದರು ಅಂದರೆ, ಕರೆಸಿ ಮತ್ತೆ ರಾಜ್ಯದಲ್ಲಿ ಸುಯೋಧನಾದಿಗಳನ್ನು ಕರೆಸಿದು ಯಾಕೆ ಅಂದರೆ, ಇವರು ಸತ್ತರೆ ಭೂಭಾರ ಹರಣ ಆಗುವುದಿಲ್ಲ. ಒಬ್ಬನೇ ಸತ್ತು ಹೋಗ್ತಾನೆ. ಇವನ ಹಿಂದೆ ಇದ್ದ ಎಷ್ಟು ಜನ ರಾಕ್ಷಸರಿದ್ದಾರಲ್ಲ, ಅಸುರರು ದುಷ್ಟರಿದ್ದಾರೆ, ಅವರೆಲ್ಲ ಸಾಯ್ಬೇಕಲ್ಲ. ಹಾಗಾಗಿ ಅದನ್ನು ತಡೆದ ಭಗವಂತ. ಅಲ್ಲ, ದೇವರು ಹೇಳಿ ಯಾಕೆ ಮಾಡಿಸಿದ? ತಾನು ಬಂದ, ಸರ್ವಜ್ಞನಾದವನು ತಿಳಿದುಕೊಂಡ, ಧೃತರಾಷ್ಟ್ರನ ಹತ್ರ ಬಂದ.
ಬಹಳ ಮಹತ್ವದ ವಿಚಾರಗಳಿವೆಯಲ್ಲ. ತಾನು ಬಂದು ಧೃತರಾಷ್ಟ್ರನಿಗೆ ಹೇಳಿದ. ಧೃತರಾಷ್ಟ್ರನಿಗೆ ಹೇಳಿ ಆ ಸುಯೋಧನಾದಿಗಳನ್ನೆಲ್ಲ ಕರೆಸಿದ, ದುರ್ಯೋಧನನನ್ನು ಕರೆಸಿದ. ದೇವರೇ ಮನಸ್ಸಿನಲ್ಲಿ ಹಾಗೆ ಪ್ರೇರಿಸಿಬಿಟ್ಟಿದ್ರೆ ಎಂಬುದು ಹೋಗಿತ್ತಲ್ಲ. ದುರ್ಯೋಧನನಿಗೆ ಈಗಂತೂ ಸಾಯಬಾರದು, ಮುಂದೆ ಸಾಯಬೇಕು, ಯಾಕೆ ಭೂಭಾರ ಹರಣ ಆಗಬೇಕು, ದುರ್ಯೋಧನ ಜೊತೆಗೆ ಎಲ್ಲ ಅನೇಕ ಅಸುರರಿದ್ದಾರೆ, ಅವರ ಸಂಹಾರ ಆಗಬೇಕು, ಆದರೇನೆ ಭೂಭಾರ ಹರಣ ಆಗ್ತದೆ. ಇದೆಲ್ಲ ತಿಳಿದು ಅಂದರೆ ಪರಮಾತ್ಮ ಇದನ್ನು ಉದ್ದೇಶವನ್ನು ಇಟ್ಟುಕೊಂಡು ಧೃತರಾಷ್ಟ್ರನ ದ್ವಾರ ಹೇಳಿಸಿದ ಯಾಕೆ ತಾನೇ ಅಂತರ್ಯಾಮಿಯಾಗಿದ್ದಿಷ್ಟೆಲ್ಲ ಕೆಲಸವನ್ನು ಮಾಡಿಬಿಟ್ರೆ ಆಯ್ತಲ್ಲ ಅಂತಂದರೆ ಅದಕ್ಕೆ ಉತ್ತರ ಕೊಡ್ತಾರೆ. ಸರ್ವಾಶ್ಚ ಚೇಷ್ಟಾ ಭಗವನ್ ಯುಕ್ತ ಸದಾ ಸಮಸ್ತಸ್ಯ ಚಿತೋಚಿತಶ್ಚ ತಥಾಪಿ ವಿಷ್ಣುರ್ ವಿನಿವಾರಯೇತ್ ಕ್ವಚಿತ್ ವಾಚಾ ವಿಧತ್ತೇನ ಜನಾನ್ ವಿಡಂಬಯನ್. ಭಗವಂತ ಅಂತರ್ಯಾಮಿಯಾಗಿದ್ದು ಎಲ್ಲ ಕೆಲಸವನ್ನು ಮಾಡಬಹುದು, ಆದರೂ ಮಾತಿನಿಂದ ಕೆಲಸವನ್ನು ಪರಮಾತ್ಮ ಹೇಳಿಸಿ ಮಾಡಿಸ್ತಾನೆ. ಹಾಗೆ ಜನ ಮಾಡಬೇಕು, ಉಪದೇಶವನ್ನು ಮಾಡಬೇಕು. ವಾಚಾ ವಿಧತ್ತೆ ಚ ಜನಾನ್ ವಿಡಂಬಯನ್. ಸಮಸ್ತ ಚೇತನಾತ್ಮಕವಾದ ಸಮಸ್ತ ಪ್ರಪಂಚವನ್ನು ತಾನು ಅಂತರ್ಯಾಮಿಯಾಗಿದ್ದು ಪ್ರೇರಿಸುವ ಶಕ್ತಿ ಇದ್ದವನಾಗಿದ್ದರೂ ಸರ್ವಾಶ್ಚ ಚೇಷ್ಟಾ ಭಗವನ್ ನಿಯುಕ್ತ, ಎಲ್ಲ ಕಾಲಕ್ಕೂ ಭಗವಂತನೇ ನಿಯಮನ ಮಾಡುವನು, ಸತ್ತಾ ಪ್ರತೀತಿ ಪ್ರವೃತ್ತಿಗಳನ್ನು ಕೊಡುವನು, ಸರ್ವಶಕ್ತಿಯನ್ನು ಕೊಡುವನು ಭಗವಂತನೇ. ತಥಾಪಿ ಹಾಗಿದ್ದರೂ ವಿಷ್ಣು ವಾಚಾ ವಿಧತ್ತೆ, ಕೆಲವು ಕೆಲಸಗಳನ್ನು ಮಾತಿನಿಂದ ಹೇಳಿ ಮಾಡಿಸ್ತಾನೆ ಭಗವಂತ. ಜನಾನ್ ವಿಡಂಬಯನ್, ಜನರಿಗೆ ಮೋಸವನ್ನು ಮಾಡೋದಕ್ಕಾಗಿ, ಸಜ್ಜನರಿಗೆ ಮಾರ್ಗದರ್ಶನವನ್ನು ಮಾಡೋದಕ್ಕಾಗಿ ಭಗವಂತ ಹೀಗೆ ಎಲ್ಲ ಮಾಡಿಸ್ತಾನಂತೆ. ಆಗ ಮೈತ್ರೇಯರು ಬಂದಿದ್ದಾರೆ. ವೇದವ್ಯಾಸದೇವರು ಹೇಳಿದ ಪ್ರಕಾರ ಅವರೆಲ್ಲ ಉಪದೇಶವನ್ನು ಮಾಡಿದ್ದಾರೆ. ಭೀಮಸೇನ ದೇವರು ಕಾಡಿನಲ್ಲಿ ಹೋದಾಗ ಕಿರ್ಮೀರ ಅಂತನ್ನುವ ಮಹಾದೈತ್ಯ ಅವನನ್ನು ಅನಾಯಾಸವಾಗಿ ಸಂಹಾರ ಮಾಡಿದ್ದಾರೆ ಅಂದ ಮೇಲೆ ನಿಮ್ಮೆಲ್ಲ ಅವಸ್ಥೆ ಏನಾಗ್ತದೆ? ಅವರನ್ನು ತಿರುಗಿ ಕರೆದು ರಾಜ್ಯವನ್ನು ಕೊಟ್ಟು ನೀವು ಸುಖವಾಗಿರ್ರಿ ಅಂತ ಹೇಳಿದರೆ ಆ ಮೈತ್ರೇಯರು ಬಂದದ್ದು ನೋಡೇನೆ ಇವನಿಗೆ ಅಸಮಾಧಾನವಾಗಿದೆ. ದುರ್ಯೋಧನನಿಗೆ ಜ್ಞಾನಿಗಳು ಕೆಲವರಿಗೆಲ್ಲ ಇರ್ತದಲ್ಲ, ಜ್ಞಾನಿಗಳು, ಸ್ವಾಮಿಗಳು, ಸಜ್ಜನರು, ಹಿರಿಯರು, ಗುರುಗಳು ಮನೆಗೆ ಬಂದ್ರೇ ಮನಸ್ಸಿಗೆ ಅಸಮಾಧಾನ. ಹಾಗೆ ಮೈತ್ರೇಯರು ಮನೆಗೆ ಬಂದು ಉಪದೇಶ ಮಾಡುತ್ತಾರೆ ನಮ್ಮ ಅಪ್ಪನಿಗೆ ಅಂತೇಳಿ ಇವನಿಗೆ ಹೊಟ್ಟೆಯಲ್ಲಿ ಉರಿ, ಅಸಮಾಧಾನ. ಮೈತ್ರೇಯರು ಉಪದೇಶ ಮಾಡಿದ ಕೂಡಲೇ ತನ್ನ ತೊಡೆಗಳನ್ನು ತಟ್ಟುಕೊಳ್ಳುತ್ತಾನೆ. ಏನಂತ ಹೇಳಿದ ಮೇಲೆ, ನೋಡು ಧೃತರಾಷ್ಟ್ರ ಪಾಂಡವರನ್ನು ಕರೆಸಿ ಪುನಃ ಅವರದೇ ಆದ ಸಂಪತ್ತು, ರಾಜ್ಯ, ಐಶ್ವರ್ಯ ಎಲ್ಲವನ್ನು ಕೊಡದೇ ಇದ್ದರೆ ನೀವೆಲ್ಲರೂ ಸತ್ತು ಹೋಗ್ತೀರಾ ಅಂತ ಹೇಳಿದ ಮಾತುಗಳನ್ನು ಕೇಳಿ ತಾನು ತೊಡೆಗಳನ್ನು ತಟ್ಟಿಕೊಳ್ತಾನಂತೆ ಸಿಟ್ಟಿನಿಂದ. ಆಗ ಶಶಾಪಚೈನಂ ಮುನಿರುಗ್ರ ತೇಜಾಹ ತವೋರು ಭೇದಾಯ ಭವೇತ್ ಸುಯುದ್ಧಂ. 13 ಕೇಳು ದುರ್ಯೋಧನ ಅಂತ ಝಬರಿಸಿ, ಮುಂದೆ 13 ವರ್ಷಗಳಾದ ಮೇಲೆ ಯುದ್ಧವಾಗ್ತದೆ. ಈ ಯಾವ ತೊಡೆಗಳನ್ನು ತಟ್ಟಿಕೊಂಡು ನನ್ನನ್ನು ಅವಮಾನ ಮಾಡಿದೆಯಲ್ಲ, ಒಳ್ಳೆ ಮಾತುಗಳನ್ನು ಹೇಳಲಿಕ್ಕೆ ಬಂದ ನನಗೆ ಇದೇ ತೊಡೆಗಳನ್ನು ಒಡೆದು ಹಾಕ್ತಾನೆ ಭೀಮ. ರಣಾಂಗಣದಲ್ಲಿ ಘನಘೋರವಾದ ಯುದ್ಧದಲ್ಲಿ ನಿನ್ನನ್ನು ತೊಡೆ ಶೀಳಿ ನಿನ್ನನ್ನು ಮುರಿದು ಹಾಕ್ತಾನೆ, ಇಡೀ ನಿನ್ನ ವಂಶ ನಿರ್ವಂಶವಾಗಿ ಹೋಗ್ತದೆ ಅಂತ ಹೇಳಿ ಅವನಿಗೆ ಶಾಪ ಕೊಡ್ತಾನೆ. ಇತ್ಯೂಚಿವಾನ್ ಧೃತರಾಷ್ಟ್ರಾನ್ ಅತೋಪಿ ಯಯೋ ನ ಚೇತ್ ರಾಜ್ಯತಸ್ತ್ವಂ ತಥೇತಿ ಶ್ರುತ್ವಾತು ಕಿರ್ಮೀರವಧಂ ಸ್ವಪಿತ್ರ ಪೃಷ್ಟಾಕ್ಷತಸ್ತಂ ಸೋ ಅಸ್ರದತ್ ಧೃತರಾಷ್ಟ್ರ. ಇಷ್ಟು ಶಾಪ ಕೊಟ್ಟು ತಾವಲ್ಲೂ ಹೊರಟು ಹೋಗಿದ್ದಾರೆ. ಸ್ವಯಂ ಭೀಮಸೇನ ದೇವರು ಪ್ರತಿಜ್ಞೆ ಮಾಡಿದ್ದಾರೆ. ಮೈತ್ರೇಯರು ಹೀಗೆ ಬಂದು ಉಪದೇಶ ಮಾಡುತ್ತಾರೆ, ಅವರ ಮಾತನ್ನು ಕೇಳು ಅಂತ ವೇದವ್ಯಾಸ ದೇವರು ಹಿತನುಡಿಗಳನ್ನು ಹೇಳಿ ಹೋದರು. ಅದೇ ಪ್ರಕಾರ ಮೈತ್ರೇಯರು ಬಂದು ಹಿತನುಡಿಗಳನ್ನು ಹೇಳಿದರೆ ಧೃತರಾಷ್ಟ್ರ ಕೇಳಲಿಲ್ಲ. ವಿನಃ ಅವಮಾನ ಮಾಡಿದ ತೊಡೆ ತಟ್ಟಿ ದುರ್ಯೋಧನ. ಆ ತೊಡೆಗಳು ಮುರಿದು ಹೋಗಿ ನೀನು ನಾಶವನ್ನು ಹೊಂದಿ ನಿನ್ನ ಕುಲ ನಾಶವಾಗಿ ಹೋಗ್ತದೆ ಅಂತ ಶಾಪ ಕೊಟ್ಟು ಹೋಗಿದ್ದಾರೆ ಮೈತ್ರೇಯರು. ಆಗ ಕೃಷ್ಣ ಎಲ್ಲಿದ್ದಾನೆ ನೋಡಿ ಕೃಷ್ಣನಿಗೆ ಬರು ಮಾಡಲು ಹೇಳು ಅಂತ ಒಬ್ಬ ದೂತನನ್ನು ಪಾಂಡವರು ಕೊಟ್ಟು ಕಳಿಸ್ತಾರೆ. ವನೇ ವಸಂತೋತ ಪೃಥಾಸು ತಾಸ್ತೆ ವಾರ್ತಾಂ ಸ್ವಕೀಯಾಂ ಪ್ರಾಪಯಾಮಾಸುರಾಶಂ ಕೃಷ್ಣೇ ಸೋಪಿ ಧೃತಮಾಯಾತ್
ಸ ಸತ್ಯ ಸಂಬಂಧಿನ್ಯೋ ಏ ಚ ಪಾಂಚಾಲ ಮುಖ್ಯಾ. ಆಗ ತನ್ನ ಸಂಬಂಧಿಗಳಾದ ಮಾವಂದರು ಅವರೆಲ್ಲ ಬರ್ತಾರೆ, ಸಂಬಂಧಿಗಳು ಎಲ್ಲ ಬಳಗಂದರು ಬರ್ತಾರೆ. ಹಾಗೆ ಕೃಷ್ಣನಿಗೂ ಸುದ್ದಿ ಗೊತ್ತಾಗ್ತದೆ, ಕೃಷ್ಣನೂ ಬರ್ತಾನೆ. ಕ್ರುದ್ಧಂ ಕೃಷ್ಣಂ, ಸಿಟ್ಟಿಗೆ ಬಂದ ಕೃಷ್ಣ. ಕಾಮಕ್ರೋಧಾದಿಗಳು ಪರಮಾತ್ಮನಿಗಿಲ್ಲ, ಆದರೂ ನಾಟಕ ಮಾಡ್ತಾನೆ. ಸಿಟ್ಟಿಗೆ ಬಂದು ಅವ್ರನ್ನೆಲ್ಲ ಕೊಂದು ಹಾಕ್ತೀನಿ, ನನ್ನ ಆಪ್ತ ಮಿತ್ರರಿಗೆ ಬಂಧುಗಳಿಗೆ ಈ ಅವಸ್ಥೆಯನ್ನು ತಂದುಕೊಟ್ಟಾರ, ಕಾಡುಪಾಲು ಮಾಡಿದ್ದಾರೆ, ಬೀದಿ ವಿಕಾರಿಗಳನ್ನಾಗಿ ಮಾಡಿದ್ದಾರೆ ಅವರಲ್ಲ ಅಂತ ಹೇಳಿ ಸಿಟ್ಟಿಗೆ ಬಂದು ಕೃಷ್ಣ ಅವರನ್ನು ಸಂಹಾರ ಮಾಡಲು ಉದ್ಯುಕ್ತನಾಗಿ ಆದಂತೆ ತೋರಿಸ್ತಾನೆ. ಪಾರ್ಥ ಶಮಯಾವಾಸು ರುಚ್ಚ ಗುಣೈರ್ಗುಣ. ಆವಾಗ ಪರಮಾತ್ಮ ಬಂದಾಗ ಗುಣಗಳಿಂದ ಪೂರ್ಣನಾದ ಭಗವಂತನ ಗುಣಗಳಿಂದ ಸ್ತೋತ್ರ ಮಾಡ್ತಾ ಅವರನ್ನು ಕರೆದು ನಮಸ್ಕಾರ ಮಾಡಿದ್ದಾರೆ. ಗುಣಾಸ್ತದೀಯಾನ್ ಅಮಿತಾನ್ ಪ್ರಣಮ್ಯ. ಅನಂತ ಗುಣಪೂರ್ಣನಾದ ಭಗವಂತ, ದೋಷದೂರನಾದ ಭಗವಂತ ಅಂಥ ಪರಮಾತ್ಮನನ್ನು ಕರೆದು ನಮಿಸಿ ಸ್ತೋತ್ರ ಮಾಡಿ ಕೂಡಿಸಿ ತದಾರುದಂತಿ, ಕಣ್ಣಲ್ಲಿ ನೀರು ಹಾಕ್ತಾ ದ್ರೌಪದಿ ಕೃಷ್ಣನಿಗೆ ನಮಸ್ಕಾರ ಮಾಡಿದ್ದಾಳೆ. ತದಾರುದಂತಿ ದ್ರೌಪದಿ ಚಾಪ ಪಾದೌ, ಕೃಷ್ಣನ ಎರಡೂ ಪಾದಗಳಿಗೆ ನಮಸ್ಕಾರ ಮಾಡಿ ಸಾ ಪಾದಯೋ ಪತಿತ ವಾಸುದೇವಂ ಅಸ್ತೌತ್, ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿ ಸಮಸ್ತ ಪ್ರಭು ಆತ್ಮತಂತ್ರಂ, ಸರ್ವೋತ್ತಮನಾದ ಸರ್ವಸಮರ್ಥನಾದ ಎಲ್ಲರಿಗೂ ನಿಯಾಮಕನಾದ ಆತ್ಮತಂತ್ರನಾದ ಭಗವಂತನಿಗೆ ಪಾದಗಳಿಗೆ ನಮಸ್ಕಾರ ಮಾಡಿ ದ್ರೌಪದಿ ಸ್ತೋತ್ರ ಮಾಡ್ತಾ ಇದ್ದಾಳೆ. ಅಮೋಘವಾದ ಅದ್ವಿತೀಯವಾದ ಸ್ತೋತ್ರ. ಇದನ್ನು ಪ್ರತಿನಿತ್ಯ ಮಂಗಳಾರತಿ ಮಾಡುವ ದೇವರಿಗೆ ಜಯತಿ ಹರಿರ ಚಿಂತ್ಯ ಅಂತ ಏನು ಹೇಳುತ್ತೀರೋ ಹಾಗೆ ಇದನ್ನೂ ಸ್ತೋತ್ರ ಮಾಡಬೇಕು. ಇದನ್ನೂ ಶ್ಲೋಕಗಳನ್ನು ಹೇಳಬೇಕು. 3 ಲೈನ್ ಇದ್ದದ ಸ್ತೋತ್ರ. ಅಚಿಂತ್ಯ ನಿತ್ಯಾವ್ಯಯ ಪೂರ್ಣ ಸದ್ಗುಣಾರ್ಣವೈಕ ದೇಹಾಖಿಲ ದೋಷ ದೂರ ರಮಾಬ್ಜೇರೇಶ ಸುರೇಂದ್ರ ಪೂರ್ವ ವೃಂದಾರಕಾಣಾಂ ಸತತಾಭಿವಂದ್ಯ ಸಮಸ್ತ ಚೇಷ್ಟಾಪ್ರದ ಸರ್ವಜೀವ ಪ್ರಭೋ ವಿಮುಕ್ತಾಶ್ರಯ ಸರ್ವಸಾರ ಇತಿ ಬ್ರುವಂತಿ ಸಕಲಾನುಭೂತಂ ಜಗಾದ ಸರ್ವೇಶಿತುರಚ್ಯುತಸ್ಯ. ಅಚಿಂತ್ಯನಾದ ದೇವರು ನೀನು ಏನು ಅಂತ ಯಾರಿಗೂ ಇಂದಿನವರೆಗೂ ತಿಳಿಯಲು ಸಾಧ್ಯವಾಗಿಲ್ಲ. ಅಷ್ಟು ಅಗಣಿತವಾದ ಗುಣಗಳಿಂದ ಪೂರ್ಣನಾಗಿದ್ದಿ. ಎಲ್ಲದರಿಂದಲೂ ನೀನು ಅಚಿಂತ್ಯನಾಗಿದ್ದಿ ಭಗವಂತ. ನಿತ್ಯ ಅವ್ಯಯನಾದ ಪೂರ್ಣ ಸದ್ಗುಣವಾದ ಜ್ಞಾನಾನಂದಾತ್ಮಕ ಗುಣವೇ ಜ್ಞಾನಾನಂದಾತ್ಮಕವಾದ ಗುಣ. ಆ ಗುಣವೇ ನಿನ್ನ ದೇಹ. ಎಲ್ಲ ದೋಷಗಳಿಂದ ದೂರನಾಗಿದ್ದಿ. ರಮ, ಲಕ್ಷ್ಮೀದೇವಿ, ಬ್ರಹ್ಮದೇವರು, ಶೇಷ, ರುದ್ರ, ಗರುಡ, ಇಂದ್ರಾದಿ ಸಮಸ್ತ ದೇವತೆಗಳಿಂದ ನೀನು ಸತತವಾಗಿ ಪೂಜಿತನಾಗಿದ್ದಿ, ಸ್ತುತ್ಯನಾಗಿದ್ದಿ. ಸಮಸ್ತ ಚೇಷ್ಟಾಪ್ರದ ಎಲ್ಲ ಜೀವರಾಶಿಗಳಿಗೂ ನೀನು ಇಲ್ಲದೇನೆ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅವರಿಗೆ ಹುಲ್ಲು ಕಡ್ಡಿಯೂ ಕೂಡ ನೀನು ಇಲ್ಲದೇನೆ ಅಳ್ಳಾಡಲು ಸಾಧ್ಯವಿಲ್ಲ ಭಗವಂತ. ಅಷ್ಟು ಎಲ್ಲರಿಗೂ ಸರ್ವ ಜೀವರಿಗೂ ಚೇತನಾಚೇತನಾತ್ಮಕವಾದ ಸಮಸ್ತ ಪ್ರಪಂಚಕ್ಕೆ ನೀನು ನಿಯಾಮಕನಾಗಿದ್ದ. ಸರ್ವಜೀವ ಪ್ರಭೋ, ವಿಮುಕ್ತಿಗೆ ಮುಕ್ತರಾದ ಜೀವರಾಶಿಗಳಿಗೆ ಮುಕ್ತಿಯನ್ನು ಕೊಟ್ಟು ಅವರಿಗೆ ಆಶ್ರಯನಾಗಿದ್ದಿ, ಸರ್ವರಿಗೂ ಸಾರನಾಗಿದ್ದಿ ನೀನು ಭಗವಂತ ಅಂತ. ದೇವರ ಹತ್ತಿರ ನಾವು ಮಾಡೂ ತಪ್ಪಿದೇ ಮಾಡ್ತೇವೆ. ಆದ ಕಷ್ಟವನ್ನು, ದುಃಖವನ್ನು ನಮ್ಮ ಪ್ರಾರಬ್ಧ, ನಮ್ಮ ಕರ್ಮ ಅನುಸಾರವಾಗಿ ನಮಗೆ ದುಃಖವಾಗ್ತದೆ, ಕಷ್ಟವಾಗ್ತದೆ, ಸಮಸ್ಯೆ ಆಗ್ತದೆ. ಅದಕ್ಕಾಗಿ ಸಂಸಾರದಲ್ಲಿ ಇದ್ದೇವೆ. ಸಂಸಾರ ಅಂತ ಅನ್ನೋದೇ ದೊಡ್ಡ ದುಃಖ. ಇದನ್ನು, ಆದ ಸುಖ ದುಃಖಗಳನ್ನು ನಾವು ನಮ್ಮ ಗೆಳೆಯಂದ್ರ ಮುಂದೆ ಯಾರು ಕಷ್ಟಗಳನ್ನು ದುಃಖಗಳನ್ನು ಪರಿಹಾರ ಮಾಡಲು ಸಾಧ್ಯವಿಲ್ಲ ಅಂತ ಇರ್ತದೋ ಅವ್ರ ಮುಂದೆ ಹೋಗಿ ನಾವು ಕಷ್ಟ ದುಃಖಗಳನ್ನೆಲ್ಲ ಹೇಳ್ಕೊಳ್ತೇವೆ. ಅವರು ಏನು ಪರಿಹಾರ ಮಾಡೋರಿದ್ದಾರೆ? ಹತ್ತಿರಿದ್ದವರು, ಆಪ್ತರಿದ್ದವರು, ನಮ್ಮ ಜೊತೆಗೆ ಸಲಿಗೆಯಿಂದ ಇದ್ದವರು ಸ್ವಲ್ಪ ನಿಮಗೆ ಏನಾಗೋದಿಲ್ಲ, ಸಮಾಧಾನ ಮಾಡ್ಕೋ ಅಂತ ಇಷ್ಟು ಹೇಳ್ತಾರೆ. ಕಷ್ಟವನ್ನು ಪರಿಹಾರ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಕಷ್ಟವನ್ನು ಪರಿಹಾರ ಮಾಡಲಿಕ್ಕಂತೂ ಆಗೋದಿಲ್ಲ. ಕಷ್ಟವನ್ನು ಪರಿಹಾರ ಮಾಡೋರು ಯಾರು? ಗುರುಗಳ ದ್ವಾರ ಭಗವಂತ. ಹಾಗಾಗಿ ಗುರುಗಳ ಮುಂದೆ, ಭಗವಂತನ ಮುಂದೆ ನಾವು ನಮ್ಮ ಕಷ್ಟಗಳನ್ನು ಹೇಳಿ, ಸಾತ್ವನಗಳನ್ನು ಅಂದರೆ ಸ್ತೋತ್ರಗಳನ್ನು ಮಾಡಿ ಆ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಬೇಕೇ ಹೊರತು ಸಂತೋಷವಾದಾಗ ಎಲ್ಲರ ಹತ್ರ ಹೇಳ್ತೇವೆ, ಆದರೆ ಕಷ್ಟವಾದಾಗ ದೇವರ ಹತ್ರ ಹೇಳೋದಿಲ್ಲ. ಸಂತೋಷವಾದಾಗ ದೇವರ ಹತ್ರ ಇದ್ದು ದೇವರ ಮಂಗಳಾರತಿ ಮಾಡಿ ದೀಪ ಹಚ್ಚಿ, ನಿನ್ನ ಅನುಗ್ರಹದಿಂದ ನನಗೆ ಪ್ರಮೋಷನ್ ಆಯಿತು, ನಿನ್ನ ಅನುಗ್ರಹದಿಂದ ಮದುವೆ ಆಯಿತು, ನಿನ್ನ ಅನುಗ್ರಹದಿಂದ ಇವತ್ತು ಪಾಠ ಆಯಿತು, ತಿಳಿಯಿತು, ಸಂತೋಷವಾಯಿತು, ಎಲ್ಲ ಆಗೋದು ಕಷ್ಟ ಇದೆ.
ಪಾಠನೋ, ಪ್ರವಚನೋ, ದೇವರ ಪೂಜಾನೋ, ಅಥವಾ ಅತಿಥಿಗಳಿಗೆ ಆತಿಥ್ಯವೋ, ಬ್ರಾಹ್ಮಣರಿಗೆ ಭೋಜನವೋ, ಈ ಎಲ್ಲ ಕೆಲಸಗಳನ್ನು ಮಾಡುವುದು ಕೇವಲ ಕ್ರಿಯಾತ್ಮಕವಾಗಿರ್ತದೆ. ಕೆಲವೊಮ್ಮೆ ಅದು ಆಗಿರೋದಿಲ್ಲ. ಕ್ರಿಯಾತ್ಮಕವಾಗುವುದಷ್ಟೇ ಅಲ್ಲ, ಆದಾಗ ಅನುಸಂಧಾನ ಬರಬೇಕು. ಅನುಸಂಧಾನ ಬರ್ತಾ ಸಂತೋಷ ಆಗಬೇಕು. ಸಂತೋಷ ಆಗ್ತಾ ದೇವರಿಗೆ ಸಮರ್ಪಣಾ ರೂಪದಲ್ಲಿ ಅದನ್ನು, ಆ ಕರ್ಮವನ್ನು ನಾವು ದೇವರ ಪಾದಕ್ಕೆ ಹಾಕಬೇಕು. ಇಷ್ಟೆಲ್ಲ ಮಾಡಿದರೆ ಆ ಕರ್ಮ ಇದು ಸುಬದ್ಧವಾಗಿ ದೇವರಿಗೆ ಸಮರ್ಪಿತವಾಗ್ತದೆ. ಆಗ ನಮಗೆ ಸಿಗಬೇಕಾದ ಫಲ ಸಿಗ್ತದೆ. ಈ 4 ಕರ್ಮಗಳಲ್ಲಿ ನಾವು, ಈ 4 ವಿಧವಾದ ಕರ್ಮಗಳಲ್ಲಿ ನಾವು ಎದರಲ್ಲಿ ಇದ್ದೇವೆ? ಕೆಲವೊಮ್ಮೆ ಸಂತೋಷವಾಗ್ತದೆ, ಕೆಲವೊಮ್ಮೆ ಸಂತೋಷ ಆಗೋದಿಲ್ಲ, ಗಡಿಬಿಡಿ ಆಗ್ತದೆ. ಆಫೀಸಿಗೆ ಹೋಗುವ ಹಂತದಲ್ಲಿ ನಾವು ಪೂಜಾ ಮುಗಿಸ್ತೇವೆ. ಹಾಗಾಗಿ ನಾವು ಕಷ್ಟಗಳನ್ನು ಅಟ್ಲೀಸ್ಟ್ ಸುಖ ಆದಾಗ ದೇವರಿಗೆ ನಾವು ದೀಪ ಹಚ್ಚಿ ಮಂಗಳಾರತಿ ಮಾಡ್ತೇವೆ ಇಲ್ಲೋ ಗೊತ್ತಿಲ್ಲ. ಕಷ್ಟವಾದಾಗ ಮಾತ್ರ ದೇವರಿಗೆ, ದೇವರ ಹತ್ರ ಕೂತು ಪರಿಹಾರ ಮಾಡುವ ದೇವರನ್ನ ಜೊತೆಗೆ ಮಾತನಾಡಿ, ಹಾಡ ಆಡಲಿಕ್ಕೆ ಬರ್ತಿದ್ರೆ ಹಾಡ ಹಾಡಿ ದೇವರನ್ನು ಸಂತೋಷಪಡಿಸಬೇಕು. ಸ್ತೋತ್ರ ಗದ್ಯಗಳ ಪಾರಾಯಣಗಳ ಹೇಳಲಿಕ್ಕೆ ಬರ್ತಿದ್ರೆ ಅದನ್ನು ಸಂಸ್ಕೃತ ಈ ಸರ್ವಮೂಲಾದಿಗಳನ್ನು ಹೇಳಿ ಪರಮಾತ್ಮನಿಗೆ ಸ್ತೋತ್ರ ಮಾಡಿ ಅವರನ್ನು ಸಂತೋಷಪಡಿಸಬೇಕು. ಇಲ್ಲ ಹಣ ಇದೆ ಅಂತಂದರೆ ಪ್ರಾಯಶ್ಚಿತ್ತ ರೂಪದಲ್ಲಿ ಬ್ರಾಹ್ಮಣರಿಗೆ ಹೋಮಾದಿಗಳನ್ನು ಮಾಡಿ ಬ್ರಾಹ್ಮಣರಿಗೆ ಸಂತೋಷಪಡಿಸಿ ತದ್ವಾರ ದೇವರಿಗೆ ಸಂತೋಷಪಡಿಸಬೇಕು. ಏನೋ ಒಂದು ವಿಧದಿಂದ ದೇವರಿಗೆ ಕಷ್ಟಗಳನ್ನು ಹೇಳಿಕೊಂಡು ಸಂತೋಷಪಡಿಸಿ ದೇವರಿಂದ ನಮ್ಮ ಇಷ್ಟಾರ್ಥಗಳನ್ನು ಪಡಿಬೇಕು. ದ್ರೌಪದಿ ದೇವಿ ಯಾರು? ಸಾಕ್ಷಾತ್ ಭಾರತೀ ದೇವಿ. ಸೊಸಿ, ಪರಮಾತ್ಮನಿಗೆ ಸೊಸೆಯವಳು. ಅಂಥವಳಿಗೂ ಪರಮಾತ್ಮ ಮಾನರಕ್ಷಣೆ ಅವಮಾನ ಮಾಡಿದ ಸಮಾಜದಲ್ಲಿ, ಆದರೆ ಪ್ರಾರ್ಥನೆ ಮಾಡಿದ್ದಕ್ಕೆ ಮಾನರಕ್ಷಣೆ ಮಾಡಿದ. ಅಂಥವಳಿಗೂ ಏನಾಗಬೇಕೋ ಕೆಲಸ ಅದನ್ನು ಅವಳು ಅನುಭವಿಸಬೇಕಾದದ್ದನ್ನು ಅನುಭವಿಸುವಂತೆ ಮಾಡಿದ. ದೇವರಲ್ಲಿ ತಡಿಲಿಲ್ಲ. ನಾವೆಲ್ಲ ಎಲ್ಲಿ, ಏನು ಪರಿಸ್ಥಿತಿ ನಮ್ಮದು? ಏನೋ ಸ್ವಲ್ಪ ಕಷ್ಟವಾದದ್ದಕ್ಕೆ ಏನೇನೋ ಮಾಡ್ಕೊಳ್ತೇವೆ, ಏನೇನೋ ಸಮಸ್ಯೆ ಮಾಡ್ಕೊಳ್ತೇವೆ, ಯಾರ್ಯಾರನ್ನೋ ಬೈತೇವೆ, ಏನೇನೋ ಅವಸ್ಥೆಗೆ ನಾವು ಹೋಗ್ತೇವೆ. ದ್ರೌಪದಿ ದೇವಿ ಯಾರವಳು? ನಾವು ಊಹಾನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸಕಲ ವಿದ್ಯಾಕ್ಕೆ ಅಭಿಮಾನಿಯಾದ ದೇವತೆ ಭಾರತೀ ದೇವಿ, ವಾಯುದೇವರ ಹೆಂಡತಿ. ಅವಳಲ್ಲಿ ಅನೇಕ ಜನ ಅಭಿಷ್ಟರಾಗಿದ್ದಾರೆ. ಶಚಿ, ಶ್ಯಾಮಲ, ಉಷಾ, ಉಮಾ ಇವರೆಲ್ಲ ಇದ್ದಾರೆ. ಇರಲಿ, ಅಂಥ ಪರಿಸ್ಥಿತಿ ಅಂಥವರಿಗೂ ದೇವರು ತಂದು ಕೊಟ್ಟಿದ್ದಾನೆ. ದೇವರು ಕೊನೆಗೆ ರಕ್ಷಣೆ ಮಾಡಿದ್ದಾನೆ. ದುಷ್ಟರ ನಾಶವಾಗಿದೆ, ಶಿಷ್ಟರ ರಕ್ಷಣೆ ಆಗಿದೆ. ಇದೆಲ್ಲ ನಿಜ. ಆದರೆ ಅದ ತಕ್ಕ ಹಾಗೆ ಅವರು ಸ್ತೋತ್ರಾದಿಗಳನ್ನು ಮಾಡಿದ್ದು ಅಷ್ಟು ನಿಜ. ಹಾಗಾಗಿ ಈ ಎಲ್ಲ ಸ್ತೋತ್ರಗಳಿಂದ ಭಗವಂತನನ್ನು ಆರಾಧನೆ ಮಾಡಿ ಪಾದಕ್ಕೆ ಎರಗಿದ್ದಾಳೆ ವೇದಾಭಿಮಾನಿಯಾದಂತಹ, ಸರ್ವ ವಿದ್ಯಾಕ್ಕೆ ಅಭಿಮಾನಿಯಾದಂತಹ ಸರಸ್ವತಿ ದೇವಿ, ಅಂದರೆ ಭಾರತೀ ದೇವಿ. ಆಗ ಇತಿ ಬ್ರುವಂತಿ ಸಕಲಾನುಭೂತಂ ಜಗಾದ ಸರ್ವೇಷು ರಚ್ಯುತಸ್ಯ. ಹೀಗೆ ಪರಮಾತ್ಮನ ಪಾದಕ್ಕೆ ಬಿದ್ದು ಸ್ತೋತ್ರ ಮಾಡಿ ನಮಸ್ಕಾರ ಮಾಡಿದ ದ್ರೌಪದಿಯನ್ನ ಯಸ್ಯಾಧಿಕಾನುಗ್ರಹ ಪಾತ್ರಭೂತ ಸ್ವಯಂಚ ಶೇಷೇಷ ವಿಪಾದಿಕೇಭ್ಯ. ಶ್ರೀಮದಾಚಾರ್ಯ ಮಾತನ್ನ ಹೇಳ್ತಾರೆ. ಸಂತೋಷವಾಗ್ತದೆ, ಮೈ ರೋಮಾಂಚನವಾಗ್ತದೆ. ದ್ರೌಪದಿ ದೇವಿಯ ಸ್ಥಾನ ಏನು ಅಂದರೆ, ಶೇಷ ಗರುಡ ರುದ್ರರಿಗೂ ಅನುಗ್ರಹವನ್ನು ಮಾಡುವ ಮತ್ತು ಶೇಷದೇವರ, ರುದ್ರದೇವರ, ಗರುಡದೇವರಿಗಿಂತಲೂ ಹೆಚ್ಚು ದೇವರಿಗೆ ಪ್ರೀತಿ ಪಾತ್ರರಾದ ಭಾರತೀ ದೇವಿ, ಅಂಥ ಭಾರತೀ ದೇವಿಗೆ ಈ ಅವಸ್ಥೆ ಬಂದಿದೆ. ಯಸ್ಯಾಧಿಕಾನುಗ್ರಹ ಪಾತ್ರಭೂತ, ಯಾರ ಅನುಗ್ರಹಕ್ಕಿಂತಲೂ ಹೆಚ್ಚು ಅನುಗ್ರಹಕ್ಕೆ ಪಾತ್ರಭೂತಳಾಗಿದ್ದಾಳೆ. ಯಾರವರು? ಶೇಷ, ಗರುಡ ಮತ್ತು ರುದ್ರ. ಇವರಕ್ಕಿಂತಲೂ ಹೆಚ್ಚು 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 ಅನುಗ್ರಹಕ್ಕೆ ಪಾತ್ರಭೂತಳಾಗಿದ್ದಾಳೆ, ಪರಮಾತ್ಮನ ಅನುಗ್ರಹಕ್ಕೆ. ಮತ್ತು ಸ್ವಯಂ ತಾನು ಅವರಿಗೆ ಅನುಗ್ರಹ ಮಾಡುವ ದೇವತೆ. ಶ್ರುತ್ವಾ ಸಮಸ್ತಂ, ದ್ರೌಪದಿ ದೇವಿ ಹೇಳಿದ್ದು, ಪಾಂಡವರು ಹೇಳಿದ್ದು ಎಲ್ಲವನ್ನು ಪರಮಾತ್ಮ ಕೇಳಿದ. ಮೊದಲೇ ಸಿಟ್ಟಿನಿಂದ ಬಂದಿದ್ದ ಪರಮಾತ್ಮ ಕೇಳಿದ. ಭಗವಾನ್ ಪ್ರತಿಜ್ಞಾಂ ಚಕಾರ ತೇಷಾಂ ಅಖಿಲಾಶ್ಚ ಯೋಷಾಹ. ಆಗಿಂದಾಗ ದ್ರೌಪದಿಗೆ ಒಂದು ಭರವಸೆ ಕೊಡ್ತಾನೆ, ಪ್ರತಿಜ್ಞೆ ಮಾಡ್ತಾನೆ ಕೃಷ್ಣ. ದ್ರೌಪದಿ, ನೀನೇನೂ ಕಾಳಜಿ ಮಾಡಬೇಡ. ನಿನಗೆ ಈ ಆದ ಕಷ್ಟ, ದುಷ್ಟರು ಮಾಡಿದ ಅತ್ಯಾಚಾರ ಅದನ್ನು ಅನುಭವಿಸ್ತಾರೆ. 100 ಜನ
ಏನು ಕೌರವರಿದ್ದಾರಲ್ಲ ದುರ್ಯೋಧನಾದಿಗಳು, ಆ 100 ಜನ ಹೆಂಡಂದರು ವಿಧವೆಯರಾಗ್ತಾರೆ, ಕೂದಲು ಬಿಟ್ಟು ತಿರುಗುತ್ತಾರೆ. ನೀನು ಅದನ್ನು ನೋಡ್ತೀಯ ಕಣ್ಣಿಂದ. ಅಂದರೆ 100 ಜನ ಧಾತರಾಷ್ಟ್ರರು ದುರ್ಯೋಧನಾದಿಗಳು ಸತ್ತು ಹೋಗ್ತಾರೆ, ನೀನು ಅದನ್ನು ಕಣ್ಣಿಂದ ನೋಡ್ತಿ. ಆ ಎಲ್ಲ ಅವರ ಹೆಣ್ಣುಮಕ್ಕಳು ವಿಧವೆಯರಾಗಿ ನಿನ್ನ ಮುಂದೆ ಓಡಾಡ್ತಾರೆ, ಅದನ್ನು ನೀನು ಕಣ್ಣು ಬಿಚ್ಚು ನೋಡ್ತೀನಿ. ಯೋಷಾಹ ಪತಿಂ ಸಮಾಲಿಂಗ್ಯ ವಿಮುಕ್ತಕೇಶಾಹ ಭೀಮಾಹತಾನ್. ಭೀಮಸೇನ ದೇವರು ಅವರು 100 ಜನರನ್ನು ಕುಟ್ಟಿ ಸಂಹಾರ ಮಾಡ್ತಾರೆ. ನೀನೇನು ಕಾಳಜಿ ಮಾಡಬೇಡ, ದದರ್ಶಗೆ ನಿನಗೆ ನಾನು ಅದನ್ನು ತೋರಿಸ್ತೇನೆ. ಕೃಷ್ಣ ಹೇಳ್ತಾನೆ, ನಾನ್ಯಥಾತಿ ತಾಂ ಸಾತ್ವಯಿತ್ವಾ ಮಥುರೈ ಸುವಾಕ್ಯೈ ನಾರಾಯಣ ವಾಚಮಿಮಾಂ ಜಗಾದ. ಇಲ್ಲಿ ಬಹಳ ಮಹತ್ವದ ಪರಮಾತ್ಮ ಒಂದು ನಮಗೆಲ್ಲ ದಿಕ್ಕನ್ನು ತಪ್ಪಿಸುವ ಮಾತನ್ನು ಪರಮಾತ್ಮ ಹೇಳ್ತಾನೆ. ಇಷ್ಟು ಪ್ರತಿಜ್ಞೆಯನ್ನು ಮಾಡಿ ದ್ರೌಪದಿಗೆ ಸಾತ್ವನೆಯನ್ನುಗೊಳಿಸಿ ಶಾಂತವನ್ನು ಮಾಡಿ ಸಮಾಧಾನವನ್ನು ಮಾಡಿ, ದ್ರೌಪದಿ ಇಷ್ಟೆಲ್ಲ ಆಗ್ತಾನೇ ಇದ್ದಿದ್ದಿಲ್ಲ ನಾನಿದ್ದರೆ ಅಂತ ಮಧುರವಾದ ಮಾತಿನಿಂದ ಮೆತ್ತಿಗೆಯಾದ ನುಡಿಗಳನ್ನು ನುಡಿತಾ ಪರಮಾತ್ಮ ಹೇಳ್ತಾನೆ. ತಾಂ ಸಾತ್ಮಯಿತ್ವಾ ಮಧುರೈ ಸುವಾಕ್ಯೈ ನಾರಾಯಣೋ ಇಮಾಂ ವಾಚಂ ಜಗಾದ. ಏನಂತ? ಯದಿ ಇಹಾಹಂ ತಿತೋ ನೈವ ಭವಿತಾಹಂ ತಯೋಧಯಂ ಸಾಲ್ವರಾಜಂ ದುರಾತ್ಮಾನಂ ಹತೌಶ್ಚಾಸೋ ಸುಪಾಪಕೃತ. ನನಗೆ ಅನಿವಾರ್ಯ ನೋಡಿದಿಲ್ಲ, ನಾನು ಅಖಂಡ ನಿನ್ನ ಜೊತೆನೇ ಇರ್ತೀನಿ. ಮತ್ತು ನನಗೂ ಹೆಂಡತಿ ಮಕ್ಕಳಿದ್ದಾರೆ, ನಂದು ರಾಜ್ಯ ಇದೆ, ನನಗೂ ಎಲ್ಲ ದಾಸರು ಭೃತ್ಯರಿದ್ದಾರೆ, ನನಗೂ ಊರಿನ ಜನ ಇದ್ದಾರೆ, ಅವರನ್ನು ರಕ್ಷಣೆ ಮಾಡೋ ಜವಾಬ್ದಾರಿ ನಂದಿದೆ. ಹಾಗಾಗಿ ಅಲ್ಲಿ ಸಾಲ್ವ ಯುದ್ಧಕ್ಕೆ ಬಂದಿದ್ದ, ಅವನನ್ನು ಸಂಹಾರ ಮಾಡಬೇಕು, ಯುದ್ಧ ಮಾಡಬೇಕು ಅಂತ ಹೋಗಿ ಬರುವುದರೊಳಗೆ ಇಷ್ಟೆಲ್ಲ ಅತ್ಯಾಚಾರ ಅನಾಚಾರ್ಯ ದುಷ್ಕರ್ಮಗಳನ್ನು ದುಷ್ಟರು ಮಾಡಿಬಿಟ್ಟಿದ್ದಾರಮ್ಮ, ನಾನಿದ್ರೆ ಇಷ್ಟೆಲ್ಲ ಮಾಡಿ ಕೊಡ್ತಿದ್ದಿಲ್ಲ ನಾನು ಅಂತ ಕೃಷ್ಣ ಪರಮಾತ್ಮ ದ್ರೌಪದಿ ಮುಂದೆ ಹೇಳ್ತಾನೆ. ಅದಕ್ಕೆ ಈ ಮಾತುಗಳನ್ನು ಬಿಚ್ಚಿಡುತ್ತಾರೆ, ನಿರ್ಣಯ ಮಾಡಿಕೊಡ್ತಾರೆ ಶ್ರೀಮದಾಚಾರ್ಯ. ದೇವರ ಹಾಗಾದರೆ ಇದ್ದರೆ ಆಗ್ತಿದ್ದಿಲ್ಲ, ಇಲ್ಲದೇ ಇದ್ದರೆ ಆಗ್ತದೆ, ದೇವರು ಅಲ್ಲಿಲ್ಲ ಇಲ್ಲಿದ್ದಾನೆ, ಇಲ್ಲಿಲ್ಲ ಅಲ್ಲಿದ್ದಾನೆ, ಹೀಗೆಲ್ಲ ಹೇಳಬೇಕಾ? ದೇವರು ಸರ್ವತ್ರ ವ್ಯಾಪ್ತ, ಎಲ್ಲ ಕಡೆಗೆ ಪರಮಾತ್ಮ ಇದ್ದ. ದೇವರು ತಾನು ಇದ್ದು ಅಪವಾದವನ್ನು ಹಾಕಿಕೊಳ್ಳಬಾರದು ಅಂತ ಹೋಗಿದ್ದಾನೆ. ಭೂಭಾರ ಹರಣ ಆಗಬೇಕು, ಭೂಭಾರ ಹರಣಕ್ಕೆ ನಾಂದೀಭೂತವಾಗಿ ಈ ದುಷ್ಟರು ಈ ದುಷ್ಟಾಚಾರವನ್ನು ಮಾಡಲೇಬೇಕು, ದ್ರೌಪದಿಗೆ ಅವಮಾನ ಆಗಬೇಕು. ಭೀಮಸೇನ ದೇವರು ಎದ್ದು ನಿಂತು ಕುಟ್ಟಿ ಪ್ರತಿಜ್ಞೆ ಮಾಡಿ ಆ ಎಲ್ಲ ಜನರನ್ನು ಕುಟ್ಟಿ ಸಂಹಾರ ಮಾಡ್ತೇನೆ ಅಂತಲೂ ಪ್ರತಿಜ್ಞೆ ಮಾಡಲೇಬೇಕು. ದೇವರಿದ್ದಾಗ ಇಷ್ಟೆಲ್ಲ ಅನಾಹುತ ನಡೀತಾ ಅಂತ ದೇವರಿಗೆ ಅಪವಾದವನ್ನು ದೇವರು ಕೊಡಿಸ್ಕೊಳ್ಳಿಕ್ಕೆ ತಯಾರಿಲ್ಲ. ಅದಕ್ಕಾಗಿ ಈ ನಾಟಕವನ್ನು ಭಗವಂತ ಮಾಡಿದ್ದಾನೆ. ಅದಕ್ಕೆ ಹಾಗಾದರೆ ದೇವರು ಇಲ್ಲೇನು ಎಲ್ಲ ಕಡೆಗೆ ಅಂತಂದರೆ ಹಾಗೇನಿಲ್ಲ, ಭಗವಂತನಿಗೆ ಏನು ಸಮಸ್ಯೆ ಇಲ್ಲ. ಸನ್ನಿಧಾನೆ ಅಥವಾ ದೂರೆ ಕಾಲವ್ಯವಿಹಿತೇಪಿ ವಾ ಸ್ವಭಾವಾದ್ವಾ ವ್ಯವಹಿತೆ ವಸ್ತು ವ್ಯವಹಿತೇಪಿ ವಾ ನಾಶಕ್ತಿರ್ವಿದ್ಯತೆ ವಿಷ್ಣೋ ನಿತ್ಯಾ ವ್ಯವಹಿತತ್ವತಃ ತಥಾಪಿ ನರಲೋಕಸ್ಯ ಕರೋತ್ಯನುಕೃತಿಂ ಪ್ರಭು ದುಷ್ಟಾನಾಂ ದೋಷವೃದ್ಧ್ಯರ್ಥಂ ಭೀಮಾದೀನಾಂ ಗುಣೋನ್ನತೆ. ಈ ಮಾತುಗಳನ್ನು ಯಾಕೆ ಹೇಳಿದ ಅಂತಂದರೆ ದುಷ್ಟರ ಮೋಹಕ್ಕಾಗಿ, ನರಲೋಕ ವಿಡಂಬನೆಗಾಗಿ ಮತ್ತು ಭೀಮಸೇನ ದೇವರ ಪುಣ್ಯವು ಅಭಿವೃದ್ಧಿಯಾಗುವುದಕ್ಕಾಗಿ, ಪುಣ್ಯ ಬೆಳೆಯುವುದಕ್ಕಾಗಿ ಪರಮಾತ್ಮ ಈ ಮಾತನ್ನು ಹೇಳಿದ್ದಾನೆ. ಪರಮಾತ್ಮನಿಗೆ ಯಾವ ಸನ್ನಿಧಾನ, ಇಲ್ಲಿ ಪರಮಾತ್ಮ ಇದ್ದಾನೆ, ಹುಬ್ಳಿಯಲ್ಲಿ ಪರಮಾತ್ಮ ಇದ್ದರೆ ಬೆಳಗಾವದಲ್ಲಿ ಇಲ್ಲ, ಅಥವಾ ಬೆಂಗಳೂರದಲ್ಲಿಲ್ಲ, ಹೀಗೆಲ್ಲ ಇಲ್ಲ. ಪರಮಾತ್ಮ ಎಲ್ಲ ಕಡೆಗಿದ್ದಾನೆ. ಕಾಲಕ್ಕೆ ವಿಹಿತ, ನಾವು ಮನಸ್ಸಿಗೆ ಒಪ್ಪಲಿಕ್ಕೆ ಆಗದೇ ಇದ್ದ ಮಾತುಗಳು ಇವೆಲ್ಲ, ನಮಗೆ ಜೀರ್ಣವಾಗದೇ ಇದ್ದ ಮಾತುಗಳು, ನಮಗೆಲ್ಲ ಗೊತ್ತಾಗೋದಿಲ್ಲ ಪರಮಾತ್ಮನ ಮಹಿಮೆ. ಕಾಲವ್ಯವಿತೆ, ಒಂದು 10,000 ವರ್ಷ 100,000 ವರ್ಷದ ಹಿಂದೆ ಆದ ಏನು ಘಟನೆಗಳಿವೆಯೋ, ಏನು ವಸ್ತುಗಳಿವೆಯೋ, ಅದನ್ನು ಪರಮಾತ್ಮ ಈಗ ಇದ್ದ ಪರಮಾತ್ಮ ಅಂದರೆ ಆಗೂ ಇದ್ದ ಈಗೂ ಇದ್ದ, ಈಗ ಪರಮಾತ್ಮ ಅದನ್ನು ಬದಲಾಯಿಸಬಹುದು. ಸುಮ್ಮನೆ ಉದಾಹರಣೆ ಹೇಳ್ತೇನೆ. ಒಂದು 10,000 ವರ್ಷದ ಹಿಂದೆ ಒಂದು ಅರಮನೆ ಇದೆ, ಕೆಂಪಾದ ಒಂದು ಅರಮನೆ. ಈಗ ಪರಮಾತ್ಮ ಅದನ್ನು 10,000 ವರ್ಷ ಹಿಂದೆ ಇದ್ದ ಅರಮನೆಯನ್ನು ಬಿಳಿ ಬಣ್ಣಾಗಿ ಮಾಡಬಹುದು. ಪರಮಾತ್ಮ ಹೇಗೆ ಮಾಡುತ್ತಾನೆ ಅದೇ ಹೇಳ್ತಿಲ್ಲ, ನಮಗೆ ದಿಕ್ಕೂ ಗೋಚರವಾಗುವುದಿಲ್ಲ, ಬುದ್ಧಿಗೂ ಗೊತ್ತಾಗುವುದಿಲ್ಲ. ಪರಮಾತ್ಮ ಅಚಿಂತ್ಯ ಅನಂತ ಶಕ್ತಿ.
ಇನ್ನು ಮುಂದೆ ಆಗುವ ಎಷ್ಟೋ ವರ್ಷ ಯುಗ ಅನಂತರದಲ್ಲಿ ಆಗುವ ಎಲ್ಲ ಪದಾರ್ಥಗಳನ್ನು ಸ್ವಭಾವಗಳನ್ನು ಪರಮಾತ್ಮ ಬದಲಾಯಿಸಬಹುದು. ಗ್ವಾಡೆ ಆಚೆ ಇದ್ದ ಆ ಗ್ವಾಡೆ ಆಚೆ ಇದ್ದ ಪದಾರ್ಥಗಳನ್ನು ನಾವು ನೋಡಲಿಕ್ಕೆ ಸಾಧ್ಯವಿಲ್ಲ, ಪರಮಾತ್ಮ ನೋಡಬಹುದು. ಆ ಕೆಲಸಗಳನ್ನು ಪರಮಾತ್ಮ ಮಾಡಿಸಬಹುದು. ಸ್ವಭಾವಾದ್ ವ್ಯವಹಿತೆ ವಸ್ತು ವ್ಯವಹಿತೆ ನಾಶಕ್ತಿರ್ವಿದ್ಯತೆ. ವಿಷ್ಣು ಪರಮಾತ್ಮನಿಗೆ ಅದಾಗೋದಿಲ್ಲ, ಇದಾಗ್ತದೆ, ಏನೂ ಗೊತ್ತಿಲ್ಲ. ಅದಾಗೋದಿಲ್ಲ, ಇದಾಗೋದಿಲ್ಲ, ಹಾಗೆ ಪರಮಾತ್ಮನಿಗೆ ಅಡೆತಡೆಗಳೇ ಇಲ್ಲ. ನಾಶಕ್ತಿರ್ವಿದ್ಯತೆ ವಿಷ್ಣುರ್ ನಿತ್ಯಾವಹಿತ ತತ್ವತಃ. ಇದ್ರ ಬಗ್ಗೆ ಎಲ್ಲ ಹೇಳಬೇಕು, ವಿವರಣೆ ಕೊಡಬೇಕು, ಸಮಯ ಆಯಿತು. ತಥಾಪಿ ನರಲೋಕಸ್ಯ ಕರೋತ್ಯನುಕೃತಿಂ. ನಾವು ಅಂದ್ಕೊಳ್ತೇವೆ ದೇವರೇನು ನೋಡಂಗೇ ಇಲ್ರಿಪ್ಪ, ಇಷ್ಟು ಅನ್ಯಾಯ ನಡೀತಾ ಇದೆ, ನಮಗೇ ಬಂದು ಪೀಡಾಗಳೆಲ್ಲ ಅಂಟುಕೊಂಡಿವೆ. ಸಾಮಾನ್ಯ ದುಃಖ ಆದಾಗ ಮನುಷ್ಯ, ದೇವರ ಭಕ್ತರೇ ಇರ್ತಾರೆ, ಆದರೂ ನಾವೆಲ್ಲ ಅನ್ಕೊಳ್ಳೋದು ಹೀಗೆ. ದೇವರು ಎಲ್ಲ ಕಡೆಗೂ ನೀವು ಪುಣ್ಯ ಮಾಡಬೇಕಾದಾಗೂ, ಪಾಪ ಮಾಡಬೇಕಾದಾಗಲೂ, ಒಳ್ಳೆಯ ಕರ್ಮಗಳನ್ನು ಮಾಡಬೇಕಾದಾಗೂ, ಕೆಟ್ಟ ಕರ್ಮಗಳನ್ನು ಮಾಡಬೇಕಾದಾಗೂ, ಸತ್ಕಾರ ಮಾಡಬೇಕಾದಾಗೂ, ಅಸತ್ಕಾರ ಮಾಡಬೇಕಾದಾಗಲೂ, ಯಾವುದೇ ಕರ್ಮ ಮಾಡಬೇಕಾದಾಗ ದೇವರ ಸನ್ನಿಧಾನ ಇರಲೇಬೇಕು, ಇರುತ್ತದೆ. ಎಲ್ಲವನ್ನೂ ನೋಡುತ್ತಾನೆ ಪರಮಾತ್ಮ. ಆ ಕರ್ಮಕ್ಕೆ ಅನುಗುಣವಾಗಿ ಪರಮಾತ್ಮ ಅನಂತ ಜೀವರಾಶಿಗಳು ಮಾಡುವ ಅನಂತಾನಂತ ಕರ್ಮಗಳಿಗೆ ಆಯಾ ಕರ್ಮಕ್ಕೆ ತಕ್ಕ ಫಲಗಳನ್ನು ಕೊಡಲು ಅತ್ಯಂತ ಸಮರ್ಥನಾದ ಭಗವಂತ ಕೊಡ್ತಾನೆ, ಕೊಡುತ್ತಿದ್ದಾನೆ, ಮುಂದೂ ಕೊಡ್ತಾನೆ. ಇದರಲ್ಲಿ ಪರಮಾತ್ಮ ಎಂದೂ ಯಾರಿಗೂ ಮೋಸ ಮಾಡುವುದಿಲ್ಲ. ನಮಗೆ ಸಂಕಟ, ಕಷ್ಟ, ದುಃಖಗಳನ್ನು ಕೊಟ್ಟು ಪರಮಾತ್ಮನಿಗೆ ಏನು ಸಂತೋಷ ಆಗಬೇಕಾಗಿದೆ? ನಮಗೆ ಆಗುವ ಆನಂದವನ್ನು ಕೊಡದೇ ಇದ್ದಂತೆ ಮಾಡಿ ಪರಮಾತ್ಮನಿಗೆ ಏನು ಸಂತೋಷ ಆಗಬೇಕಾಗಿದೆ? ಏನೇನೂ ಆಗೋದಿಲ್ಲ. ದುಃಖನೂ ಆಗೋದಿಲ್ಲ, ಸಂತೋಷನೂ ಆಗೋದಿಲ್ಲ ಪರಮಾತ್ಮನಿಗೆ. ನಿತ್ಯದಲ್ಲಿಯೂ ಪೂರ್ಣನಾದನು ಭಗವಂತ. ಇಷ್ಟು ಉಪಕಾರ. ಅದಕ್ಕೆ ಪರಮಾತ್ಮನಿಗೆ ಕರುಣಾಮಯ ಅಂತ ಕರೀತಾರೆ. ನಾವು ಮಾಡಿದ ಕರ್ಮ ಅದಕ್ಕೆ ಅನುಗುಣವಾಗಿ ಫಲವನ್ನು ಕೊಡ್ತಾನೆ ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಕರುಣಾಮಯ ಅಂತ ಕರೀತಾರೆ. ಇದ್ರ ಬಗ್ಗೆನೂ ವಿವರಣೆ ಮಾಡಬೇಕು ನಾನು. ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ವಾಸ್ತುಶಾಂತಿ ಮಾಡ್ತಾ ಇದ್ದೀರಿ, ಮನೆ ಉದ್ಘಾಟನೆ. ಹಾಗಾಗಿ ಮತ್ತೆ ಕೆಲಸಕ್ಕಾಗಿ ನಿಮ್ಮ ಮನೆಗೆ ಅನೇಕ ಜನ ಬಂದು ದುಡಿದಿದ್ದಾರೆ, ಸೇವಾ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ, ಪ್ರೀತಿಯಿಂದ, ವಿಶ್ವಾಸದಿಂದ, ಆತ್ಮೀಯತಾದಿಂದ ಬಂಧು ಬಾಂಧವರೆಲ್ಲ ಮಾಡಿದ್ದಾರೆ. ನೀವು ಅವ್ರ ಮನೆ ವಾಸ್ತುಶಾಂತಿ ಮಾಡಬೇಕಾದಾಗ ಹೋಗ್ತಿರೋ ಇಲ್ಲೋ? ಯಾಕೆ? ನಿಮಗೆ ಅವರು ಉಪಕಾರ ಮಾಡಿದ್ದಾರೆ, ಹಾಗಾಗಿ ನಾವು ಹೋಗ್ಬೇಕಪ್ಪ, ಭಾಗವಹಿಸ್ಬೇಕಪ್ಪ, ನಮ್ಮ ಕರ್ತವ್ಯಪ್ಪ, ಇಲ್ಲದಿದ್ರೆ ತಪ್ಪಾಗ್ತದೆ ಅಂದ್ಕೊಂಡು ಹೋಗ್ತಿರೋ ಇಲ್ಲೋ? ಅಂದ್ರೆ ಪರಸ್ಪರವಾಗಿ ನಮ್ಮಲ್ಲಿ ಹೀಗೆ ನಡೀತಾ ಇರ್ತದೋ ಇಲ್ಲೋ? ದೇವರು ಏನು ಮಾಡಿದ್ದಾನೆ, ನಾವು ದೇವರಿಗೆ ಏನು ಮಾಡಿದ್ದೇವೆ ಅಂತ ಹೇಳಿ ದೇವರು ನಮಗೆ ಉಪಕಾರ ಮಾಡ್ಬೇಕು ಹೇಳ್ರಿ ನೋಡೋಣ. ನೀವು ನಮಗೆ ಉಪಕಾರ ಮಾಡಿದ್ದೀರಿ, ನಮ್ಮ ಮನೆ ನಮ್ಮ ಮನೆ ಉದ್ಘಾಟನೆ ವೇಳೆಯಕ್ಕೆ, ವಾಸ್ತುಶಾಂತಿ ವೇಳೆಯಕ್ಕೆ, ಹಾಗಾಗಿ ನಿಮ್ಮ ಮನೆ ವಾಸ್ತುಶಾಂತಿಗೂ ನಾನು ಬರ್ತೇನೆ. ದೇವರು ಯಾವ ಮನೆ ವಾಸ್ತುಶಾಂತಿಗೆ ನೀವು ಹೋಗಿದ್ದೀರಿ? ದೇವರಿಗೆ ಮಾಡುವ ಯಾವ ಕೆಲಸಗಳಿಗೆ ಹೋಗಿ ನೀವು ಭಾಗವಹಿಸಿದ್ದೀರಿ? ಅಂದಮೇಲೆ ದೇವರು ನಿಮಗೆ ಯಾಕೆ ಉಪಕಾರ ಮಾಡಬೇಕು? ನೀವು ಮಾಡಿದ ಕರ್ಮಕ್ಕೆ ಅನುಗುಣವಾಗಿ ಅವನು ಫಲವನ್ನು ಯಾಕೆ ಕೊಡಬೇಕು? ಕೊಡ್ತಾನೆ, ಆದ್ದರಿಂದಲೇ ಅವನು ಕರುಣಾಮಯ. ಕೊಡೋದ್ರಿಂದ ನೀವು ಅವನಿಗೆ ಏನೂ ಮಾಡದಂತೆ ಆಗೋದಿಲ್ಲ. ನಾನು ಅದಕ್ಕೆ ದೃಷ್ಟಾಂತ ಕೊಟ್ಟೆ. ಮುಂಜುವಿನೋ, ಜಾವಳನೋ, ಮದುವಿನೋ ಏನೋ ಒಂದು ಕೆಲಸಕ್ಕೆ ನಿಮ್ಮಲ್ಲಿ ಭಾಗವಹಿಸಿದ ಜನದ ಉಪಕಾರ ನಿಮ್ಮ ಮೇಲೆ, ತಲೆ ಮೇಲೆ ಇರ್ತದೆ. ಹಾಗಾಗಿ ಅವ್ರ ಮನೆ ಕಾರ್ಯಕ್ರಮಕ್ಕೂ ನೀವು ಹೋಗಿ ಅದನ್ನು ತೀರಿಸಿದಂತೆ ಮಾಡ್ತೀರಿ. ದೇವರು ನಮ್ಮದೇ ಆದ ಕರ್ಮಾನುಸಾರವಾಗಿ ನಮಗೆ ಫಲವನ್ನು ಕೊಡಬೇಕು. ಯಾವ ಉಪಕಾರ ನೀವು ಮಾಡಿದ್ದೀರಿ ಅಂತ ಹೇಳಿ ಭಗವಂತ ನೀವು ಮಾಡಿದ ಕರ್ಮದ ಫಲವನ್ನು ಕೊಟ್ಟು ದೇವರು ನಿಮಗೆ ಉಪಕಾರ ತೀರಿಸಬೇಕು. ಏನೋ ತೀರಿಸೋದು ಕಾರಣ ಇಲ್ಲ, ಆದರೂ ದೇವರು ಮಾಡ್ತಾನೆ. ಆದ್ದರಿಂದಲೇ ಭಗವಂತನಿಗೆ ಕರುಣಾಮಯ ಅಂತ ಕರೀತಾರೆ. ದೇವರನ್ನು ಸ್ತೋತ್ರ ಮಾಡೋದರಿಂದ ದೇವರು ಹಿಗ್ತಾನ? ನೀವು ಅರ್ಚನೆ ಮಾಡೋದರಿಂದಲೇ ದೇವರ ಪಾದಕ್ಕೆ ಹೂಗಳು ಬೀಳ್ತಾವ? ನೀವು ಗಂಧ ಹಚ್ಚೋದ್ರಿಂದ, ನೀವಂದರೆ ನಾವೇ, ಎಲ್ಲರೂ ನಾವೆಲ್ಲ ಮಾಡೋದರಿಂದ ದೇವರಿಗೆ ಮಂಗಲಾರತಿ, ಧೂಪ, ದೀಪ, ನೈವೇದ್ಯ ಹೊಟ್ಟೆ ತುಂಬುತ್ತದ? ಅವರಿಗೆ ಮಾಲೆ ಹಾಕ್ತಾರೆ. ಲಕ್ಷ್ಮೀದೇವಿ ಪ್ರತಿನಿತ್ಯ ಅನಂತಾನಂತ ಜೀವರಾಶಿಗಳು, ನೀವು ಮಾಡ್ರಿ ಬಿಡ್ರಿ, ನಾವು ಮಾಡಲಿ ಮಾಡದೇ ಇರಲಿ, ಅನಂತ ಜೀವರಾಶಿಗಳು
ಬ್ರಹ್ಮಾದಿ ಸಕಲ ದೇವತೆಗಳು ಒದ್ದಾಡ್ತಾರೆ. ದೇವರಿಗೆ ಯಾರೂ ಏನು ಮಾಡೋದ್ರಿಂದ ಏನೂ ಆಗೋದಿಲ್ಲ. ಹಾಗಾಗಿ ದೇವರು ಉಪಕಾರ ಕರುಣ ಇಲ್ಲದೆ ಮತ್ತಿನ್ನೇನು ಹೆಸರು ಇದಕ್ಕೆ ಹೇಳಿ. ಅದಕ್ಕೆ ಹೇಳಿದ್ನಲ್ಲ, ಇದರ ಬಗ್ಗೆ ಈ ಎಲ್ಲ ಶ್ಲೋಕಗಳು ನಾವು ಪ್ರತಿನಿತ್ಯ ಅನುಸಂಧಾನ ಮಾಡಬೇಕಾದ ಶ್ಲೋಕಗಳು, ಪ್ರತಿನಿತ್ಯ ಆರಾಧನೆ ಮಾಡುವ ಶ್ಲೋಕಗಳು. ಅದನ್ನು ಅನುಸಂಧಾನ ಮಾಡಿ ಧ್ಯಾನವನ್ನು, ದೇವರ ಮಹಿಮೆಯನ್ನು ಧ್ಯಾನ ಮಾಡುವ, ದೇವರನ್ನು ಮನಸ್ಸಿನಲ್ಲಿ ಇಟ್ಟು ಆರಾಧನೆ ಪೂಜೆಯನ್ನು ಮಾಡುವ ಎಲ್ಲ ಶ್ಲೋಕಗಳು. ಹಿಂದೆ ಒಂದು ಶ್ಲೋಕ ಬಂತು, ಸರ್ವಾಶ್ಚ ಚೇಷ್ಟ ಭಗವನ್ನಿಯುಕ್ತ ಸದಾ ಸಮಸ್ತಸ್ಯ ಚಿತೋಚಿತಸ್ಯ ತಥಾಪಿ ವಿಷ್ಣುರ್ ವಿನಿವಾರಯೇತ್ ಕ್ವಚಿತ್ ವಾಚಾ ವಿಧತ್ತೆ ಚ ಜಡಾನ್ ವಿಡಂಭಯನ್ ಅಚಿಂತ್ಯ ನಿತ್ಯಾವ್ಯಯ ಪೂರ್ಣ ಸದ್ಗುಣೈಕ ದೇಹ ಅಖಿಲ ದೋಷದೂರ. ಎಲ್ಲ ಅದ್ಭುತವಾದ ಸ್ತೋತ್ರಗಳು. ಮತ್ತಿದರ ಬಗ್ಗೆ ವಿವರಣೆ ಸಾಧ್ಯವಾದಷ್ಟು ನಾಳೆ ನನಗೆ ಬುದ್ಧಿಗೆ ತೋರಿದಷ್ಟು ವಿವರಣೆ ಮಾಡಲು ಪ್ರಯತ್ನ ಮಾಡುತ್ತೇನೆ. ಇವತ್ತಿಗೆ ಇಲ್ಲಿ ಮುಗಿಸೋಣ. ಶ್ರೀಕೃಷ್ಣ.